ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದಾರೆ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ದಟ್ ಸರ್ಕಲ್ಸ್ ಗೆ ಸಂಬಂಧಪಟ್ಟಂತ ಥಿಯರಿ ಪಾಠನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ಸರ್ಕಲ್ ಗೆ ಸಂಬಂಧಪಟ್ಟಂತ ದಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗೆ ಕೇಳಿರುವಂತ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಓಕೆ ರೈಟ್. ಸೊ ಗೊತ್ತಾಗ್ತದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಡಿಸೈನ್ ಡಿಪಾರ್ಟ್ಮೆಂಟ್ ಒಳಗ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ರಿ. ಆ ನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ರೈಟ್. ಸೊ ಬರೀ ಕ್ವಶನ್ಸ್ ಅನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಇನ್ ಎ ಸರ್ಕಲ್ ದ ರೇಷಿಯೋ ಆಫ್ ಡಯಾಮೀಟರ್ ಅಂಡ್ ರೇಡಿಯಸ್ ಈಸ್. ಓಕೆ, ಸೊ ಕ್ವಶನ್ ಸಿಂಪಲ್ ಅದರಿ. ದಟ್ ಪ್ರಾಬ್ಲಮ್ ಮಾಡಬೇಕು, ಇದನ್ನ ಆನ್ಸರ್ ಮಾಡಬೇಕಾದಾಗ ನಮ್ಗೆ ಕನ್ಫ್ಯೂಷನ್ ಆಗ್ತತಿ. 1:2 ಬರ್ತದ, 2:1 ಬರ್ತದ ಅನ್ನುವಂತ ಒಂದು ಕನ್ಫ್ಯೂಷನ್ ಬರ್ತತಿ. ಇಲ್ಲಿ ಡಯಾಮೀಟರ್ ಫಸ್ಟ್ ಅದರಿ, ರೇಡಿಯಸ್ ಸೆಕೆಂಡ್ ಅದ. ಸೊ ಕನ್ಫ್ಯೂಷನ್ ಬೇಡ, ನಾವು ಡೈರೆಕ್ಟ್ ಆಗಿ ಎರಡರ ನಡುವಿರುವಂತ ರಿಲೇಷನ್ ಬರ್ಕೊಂಡ್ಬಿಡೋಣ. ಡಿ ಇಸ್ ಇಕ್ವಲ್ ಟು ಏನಾಗಿರ್ತೈತಿ, 2r ಆಗಿರ್ತೈತಿ. ಸೊ ಡಯಾಮೀಟರ್ ಫಸ್ಟ್, ರೇಡಿಯಸ್ ಸೆಕೆಂಡ್ ಬರ್ಬೇಕು ಅಂದ್ರೆ ರೇಡಿಯಸ್ ಈ ಕಡೆ ತಗೊಂಡ್ಬರೋಣ. ಡಿ ಡಿವೈಡೆಡ್ ಬೈ ಆರ್ ಇಸ್ ಇಕ್ವಲ್ ಟು 2 ಆಗ್ತೈತಿ. ಇದನ್ನ ರೇಷಿಯೋ ಬರ್ಕೊಂಡ್ವಿ ಅಂದ್ರೆ ಡಿ ಡಿವೈಡೆಡ್ ಬೈ ಆರ್, ಕೆಳಗಡೆ ಏನು ಇಲ್ಲ ಅಂದ್ರೆ 1 ಇರ್ತೈತಿ. ದಟ್ ಇಸ್ ಡಿ ರೇಷಿಯೋ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 2:1 ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2:1, ಆಪ್ಷನ್ 1 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಸೊ ಸಣ್ಣ ಪ್ರಾಬ್ಲಮ್, ಸಣ್ಣ ಪ್ರಶ್ನೆಗಳು ನಮ್ಗೆ ಏನಪ್ಪಾ ಅಂತಂದ್ರೆ ತಪ್ಪು ಮಾಡಕ್ ನಮ್ಗೆ ಕಾರಣ ಆಗಿರ್ತಾವು. ಸೊ ಎಷ್ಟು ಸಣ್ಣ ಪ್ರಾಬ್ಲಮ್ ಇರ್ತಾವಲ್ಲ ಅಷ್ಟು ನಾವೇನಪ್ಪಾ ಅಂದ್ರೆ ಹುಷಾರಾಗಿ ಆನ್ಸರ್ ಮಾಡೋಣಂತ್ರಿ. ಓಕೆ ರೈಟ್. ಎರಡನೇ ಪ್ರಶ್ನೆ, ದ ಪೆರಿಮೀಟರ್ ಆಫ್ ಎ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಆಫ್ ರೇಡಿಯಸ್ 7 ಯೂನಿಟ್ಸ್ ಈಸ್. ಓಕೆ, ಸೊ ಏನ್ ಹೇಳಕತ್ತಾರೆ ಅವರು, ಪೆರಿಮೀಟರ್ ಆಫ್ ಎ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಅನ್ನಕತ್ತಾರ. ಸೆಗ್ಮೆಂಟ್ ಅಂದ್ರೆ ಏನ್ರಿ? ಸೆಗ್ಮೆಂಟ್ ಅಂತಂದ್ರೆ ಒಂದು ಕಾರ್ಡ್ ಮತ್ತು ಆರ್ಕ್ ನಡಬೇಕಿರುವಂತಹ ಏರಿಯಾವನ್ನ ನಾವೇನಂತ ಕರಿತಿದ್ವಿ, ಸೆಗ್ಮೆಂಟ್ ಅಂತ ಹೇಳಿದ್ವಿ. ರೈಟ್. ಸೊ ಇದು ಥಿಯರಿ ಪಾರ್ಟ್ ಒಳಗೆ ನಾನು ನಿಮ್ಗೆ ಇದನ್ನ ಡಿಸ್ಕಸ್ ಮಾಡಿದ್ದೆ. ಹಂಗಂದ್ರೆ ದಟ್ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಅಂತಂದ್ರೆ ಇದು ಸರ್ಕಲ್ ಐತ್ರಿ, ದಟ್ ಇದೇನಪ್ಪಾ ಅಂತಂದ್ರೆ ಸೆಮಿ ಸೆಗ್ಮೆಂಟ್ ಆಯ್ತು. ಸೆಮಿ ಸೆಗ್ಮೆಂಟ್ ಅಂದ್ರೆ ಏನ್ರಿ, ಇದು ಈಗ ದಟ್ ಈ ಡಯಾಮೀಟರ್ ಇಂದ ಈ ಕಡೆ ಏನದಲ್ಲ ದಟ್ ಇದು ಏನಪ್ಪಾ ಅಂತಂದ್ರೆ ಸೆಮಿ ಸೆಗ್ಮೆಂಟ್. ಆಕ್ಚುಲಿ ಎರಡು ಸೆಮಿ ಸೆಗ್ಮೆಂಟ್ ಅದಾವು. ರೈಟ್. ಓಕೆ, ಓ ಇದೇನಾಗಿರ್ಲಿ, ಎ ಆಗಿರ್ಲಿ, ಇದು ಬಿ ಆಗಿರ್ಲಿ, ಇದರದ ಡಯಾಮೀಟರ್ ಎಷ್ಟು ಅದರಿ, 7 ಯೂನಿಟ್ಸ್ ಅದ. ಇಲ್ಲಿ 7 ಅಷ್ಟೇ ಬರ್ಕೊಂಡಿರ್ತೀನಿ. ಇದು 7 ಅದ, ಇದು 7 ಅದ. ನಾವು ಈ ಆರ್ಕ್ ಲೆಂತ್ ಅನ್ನ ಕೂಡಿಸಿದ್ವಿ ಅಂತಂದ್ರೆ ನಮಗ 3 ಇದು ಏನಪ್ಪಾ ಅಂತಂದ್ರೆ ಇದ್ರದ್ದು ದಟ್ ಸೆಮಿ ಸೆಗ್ಮೆಂಟ್ ಅಂತ ಡಯಾಮೀಟರ್ ಸಿಗ್ತದೆ. ಡಯಾಮೀಟರ್ ಅಂದ್ರೆ ನಮ್ಗೆ ಏನ್ ಬೇಕ್ರಿ, ದಟ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಎಲ್ಲಿಂದ ಸ್ಟಾರ್ಟ್ ಆಗಿ ದಟ್ ಬಿ ಬಂದು ಬಿ ಲಿಂದ ಹೊಳೆ ಎ ಬಂದ್ವಿ ಅಂದ್ರೆ ಇದು ಸೆಮಿ ಸೆಗ್ಮೆಂಟ್ ಅದ್ದು ಏನಂದ್ರೆ ಟೋಟಲ್ ದಟ್ ಪೆರಿಮೀಟರ್ ಆಗಿರ್ತೈತಿ, ಅಥವಾ ದಟ್ ಏನಾಗಿರ್ತೈತಿ, ಪೆರಿಮೀಟರ್ ಆಗಿರ್ತೈತಿ. ಸೊ ಹಂಗಂದ್ರೆ ದಟ್ perimeter of semicircular segment is equal to ಏನ್ರಿ, ದಟ್ ಟೋಟಲ್ 2πr ಇರ್ತೈತಿ. ಇದು ಅರ್ಧ ಅಂತಂದ್ರೆ ಏನ್ ಬರ್ತೈತಿ ಅಂತಂದ್ರೆ πr ಬರ್ತೈತಿ. ಪ್ಲಸ್ ಇದು ಯೂನಿಟ್ ಅನ್ನ ನಾವು ತಗೊಂಡ್ವಿ ಅಂತಂದ್ರೆ ಈ ಪೂರ್ತಿ ಡಯಾಮೀಟರ್ ಅನ್ನ ತಗೊಂಡ್ವಿ ಅಂದ್ರೆ ಡಯಾಮೀಟರ್ ಅಂದ್ರೆ ಏನಾಗಿರ್ತೈತಿ, 2r ಆಗಿರ್ತೈತಿ. ಪೈ ಅಂದ್ರೆ 22/7, r ಅಂದ್ರೆ ಏನದರಿ 7 ಯೂನಿಟ್ಸ್ ಅದ. 7 ಪ್ಲಸ್ 2 into 7, 7 ಗೆ 7 ಕ್ಯಾನ್ಸಲ್ ಆಗ್ಲಿ. 22 ಪ್ಲಸ್ 7 14, 22 ಪ್ಲಸ್ 14 ಅಂದ್ರೆ ಏನಾಗುತ್ತೆ, 36 ಯೂನಿಟ್ಸ್ ಆಗಿರ್ತೈತಿ. ಆಪ್ಷನ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ಸೊ ಅವ್ರು ಏನ್ ಕೇಳಿದಾರ ಸ್ವಲ್ಪ ಲಕ್ಷ್ಯ ಇರಲಿ. ಅವ್ರು ಕೇಳಿದ್ದು ಸೆಮಿ ಸರ್ಕಲ್ ಪೆರಿಮೀಟರ್ ಅಲ್ರಿ, ಸೆಮಿ ಸರ್ಕುಲರ್ ಸೆಗ್ಮೆಂಟ್ ಪೆರಿಮೀಟರ್ ಅನ್ನ ನಾವು ಅವ್ರು ಕೇಳ್ತಾ ಇರೋದು. ಓಕೆ ರೈಟ್. ಮೂರನೇ ಪ್ರಶ್ನೆ, ಇನ್ ದ ಗಿವನ್ ಫಿಗರ್ O is the center of the circle. If POQ equal to 110 degree, POQ 110 degree, then the measure of PCQ angle ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. ಇದನ್ನ ನಾವೇನಪ್ಪಾ ಅಂದ್ರೆ ಥಿಯರಿ ಪಾರ್ಟ್ ಒಳಗೆ ಡಿಸ್ಕಸ್ ಮಾಡ್ಲಾಗಿತ್ತು. ಏನಂತಂದ್ರೆ ದಟ್ ಇಲ್ಲಿ ಒಂದು ಆರ್ಕ್ ಅದರಿ, PQ ಆರ್ಕ್ ಏನ್ ಮಾಡಕತ್ರಿ, ಸೆಂಟರ್ ಒಳಗೆ 110 ಡಿಗ್ರಿ ಮಾಡಕತ್ತೈತಿ. ಹಂಗಂದ್ರ ಈ ಏನ್ರಿ ಸರ್ಕಲ್ ಮೇಲ್ಗಡೆ ಯಾವುದೇ ಆಂಗಲ್ ಅನ್ನ ಫಾರ್ಮ್ ಮಾಡಿದ್ರು ಸಹಿತ ಇದಕ್ಕೆ ಸಂಬಂಧ ಏನಿರ್ತೈತಿ ಅಂದ್ರೆ ಇದು ಡಬಲ್ ಇರ್ತೈತಿ. ಇದೇನಾಗಿರ್ತೈತಿ ಅಂದ್ರ ಅದರ ಅರ್ಧ ಇರ್ತೈತಿ. ಅಂದ್ರೆ ಇದು 110 ಡಿಗ್ರಿ ಇತ್ತಂತಂದ್ರೆ ಇದು ಏನಾಗಿರ್ತೈತಿ ಅಂತಂದ್ರ 55 ಡಿಗ್ರಿ ಆಗಿರ್ತೈತಿ. ಇದು ಸಹಿತ 55 ಡಿಗ್ರಿ ಆಗಿರ್ತೈತಿ. ಅದು ನಮಗೆ ಅವಶ್ಯಕತೆ ಇಲ್ಲ. ಅವ್ರು ಕೇಳಿದ್ದೇನ್ರಿ PCQ ಎಷ್ಟಾಗಿರ್ತೈತಿ ಅಂದ್ರ 55. ಆಪ್ಷನ್ 4 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ ರೈಟ್. ಸೊ ಇದನ್ನ ನಾವು ನೋಡಿದ್ವಿ ಅಂತಂದ್ರೆ ದಟ್ ಇಲ್ಲಿ ನಾನು ಇದ್ರೊಳಗ ಡೈರೆಕ್ಟ್ ಆಗಿ ಆನ್ಸರ್ ಬರ್ದಿರ್ತೀನಿ. ಮೂರನೇ ಪ್ರಶ್ನೆಗೆ ಉತ್ತರ 55 ಡಿಗ್ರಿ. ನಂತರ ನಾಲ್ಕನೇ ಪ್ರಶ್ನೆ ಏನದ ನೋಡ್ರಿ, ರೇಡಿಯೈ ಆಫ್ 2 circles are 19 cm and 9 cm respectively. The radius of another circle whose circumference is equal to the sum of the circumferences of these two
ಸರ್ಕಲ್ಸ್ ಈಸ್ ಎರಡು ಸರ್ಕಲ್ಸ್ ಅದಾವ್ರಿ ಅವುಗಳದ್ದು ರೇಡಿಯೈ ಏನಾಗೈತಿ ರೇಡಿಯಸ್ ಎರಡು ರೇಡಿಯಸ್ ಎಷ್ಟಾಗ್ಯಾವ ಅಂತಂದ್ರ 19 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆಗ್ಯಾವ ಹಂಗಂದ್ರೆ ಇನ್ನೊಂದು ಸರ್ಕಲ್ ಅದ ಅದು ಆ ಸರ್ಕಲ್ ಸರ್ಕಂಫರೆನ್ಸ್ ಅದಕ್ಕೆ ಈಕ್ವಲ್ ಐತಿ ಅಂದ್ರ ಇವೆರಡು ಸರ್ಕಂಫರೆನ್ಸ್ ಕೂಡಿಸಿದ್ರೆ ಏನ್ ಬರ್ತಲ್ಲ ಅದರ ಸರ್ಕಲ್ ಆ ಒಂದು ವ್ಯಾಲ್ಯೂ ಇನ್ನೊಂದು ಸರ್ಕಲ್ ದೊಡ್ಡ ಸರ್ಕಲ್ ಸರ್ಕಂಫರೆನ್ಸ್ ಗೆ ಈಕ್ವಲ್ ಐತಿ ಹಂಗಂದ್ರ ಅದರ ರೇಡಿಯಸ್ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ ಓಕೆ ಸೊ ದೊಡ್ಡ ಸರ್ಕಲ್ ರೇಡಿಯಸ್ ಏನಾಗಿರ್ಲಿ ಅಂದ್ರ ಆರ್ ಆಗಿರ್ಲಿ ಓಕೆ ಸೊ ದಟ್ ಈಸ್ ಅದರ ಸರ್ಕಂಫರೆನ್ಸ್ ಅಂದ್ರೆ ಏನಾಗತ್ರಿ 2πr ಕ್ಯಾಪಿಟಲ್ ಆರ್ ಆಗಿರ್ಲಿ ಇನ್ನು ಎರಡು ಸಣ್ಣ ಸಣ್ಣ ಸರ್ಕಲ್ ಅದಾವ್ರಿ ಒಂದರದ್ದು ಸರ್ಕಲ್ 9 ಸೆಂಟಿಮೀಟರ್ ಅದ 19 ಸೆಂಟಿಮೀಟರ್ ಅದ ಇನ್ನೊಂದ್ರದ್ದು 9 ಸೆಂಟಿಮೀಟರ್ ಅದ ಅದನ್ನ ನಾವೇನ್ ಮಾಡೋಣ ಅಂತಂದ್ರೆ 2πr1 ಪ್ಲಸ್ 2πr2 ಅಂತ ಬರೆಯೋಣ ಓಕೆ ಆಗ್ಬೋದಾ ಯಾಕೆ ಹೆಂಗ್ ಬರ್ಕೊಂಡಿವ್ರಿ ಯಾಕಂದ್ರೆ ಇದ್ರ ಸರ್ಕಂಫರೆನ್ಸ್ ಇವೆರಡರದ್ದು ಸರ್ಕಂಫರೆನ್ಸ್ ಕೂಡಿಸಿದ್ರೆ ಇದ್ರ ಸರ್ಕಂಫರೆನ್ಸ್ ಈಕ್ವಲ್ ಆಗ್ತೈತಿ ಅಂತ ಹೇಳಾಕತ್ತಾರ ಓಕೆ ಸೊ ಇದ್ರೊಳಗೆ ಏನ್ ಮಾಡೋಣ ಅಂದ್ರೆ 2πr ಇಷ್ಟೇ ಇರಲಿ ಇದ್ರೊಳಗೆ ಏನ್ ಮಾಡೋಣ 2π ಕಾಮನ್ ತೆಗೆದ್ರೆ ಏನ್ ಸಿಗ್ತೈತ್ರಿ r1 ಪ್ಲಸ್ r2 ನಮಗೆ ಸಿಗ್ತೈತಿ 2π ಕಾಮನ್ ತೆಗೆದ್ರೆ ಇಲ್ಲಿ r1 ಬರ್ತೈತಿ ಇಲ್ಲಿ r2 ಬರ್ತೈತಿ ಈ 2π ಈ 2π ಹೋಗ್ಲಿ ಅಂದ್ರೆ r ಏನಾಗತ್ರಿ r1 ಪ್ಲಸ್ r2 ಆಗ್ತೈತಿ ಸೊ ಎರಡರ ರೇಡಿಯಸ್ ಕೂಡಿಸಿದ್ರೆ ಅಂದ್ರೆ ನಮ್ಗೆ ಆನ್ಸರ್ ಬರ್ತೈತಿ ಆನ್ಸರ್ ಬಂದಿರ್ತೈತಿ 19 ಪ್ಲಸ್ 9 ಎರಡು ಸೇರಿಸಿದ್ರೆ 28 ಸೆಂಟಿಮೀಟರ್ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿತ್ತು ಓಕೆನಾ ರೈಟ್ ನಂತರ ಐದನೆಯ ಲೆಕ್ಕ ಏನದ ನೋಡ್ರಿ ದ ಆಂಗಲ್ ಸಬ್ಟೆಂಡೆಡ್ ಬೈ ಎ ಕಾರ್ಡ್ ಎಟ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ 60 ಡಿಗ್ರಿ ದೆನ್ ದ ರೇಷಿಯೋ ಬಿಟ್ವೀನ್ ಕಾರ್ಡ್ ಅಂಡ್ ರೇಡಿಯಸ್ ಕಾರ್ಡ್ ಮತ್ತು ರೇಡಿಯಸ್ ನಡುವೆ ಇರುವಂತಹ ರೇಷಿಯೋ ಏನಾಗಿರ್ತೈತಿ ಆಫ್ ದ ಸರ್ಕಲ್ ಈಸ್ ಅಂತ ಕೇಳಕತ್ತಾರೆ ಓಕೆ ರೈಟ್ ಸೊ ದಟ್ ಇದು ನಿಮ್ಗೆ ಏನಪ್ಪಾ ಅಂದ್ರೆ ನಾನು ಇದನ್ನ ಡೈಗ್ರಾಮ್ ಹಾಕಿ ತೋರಿಸ್ತೀನಿ ದಟ್ ಇದು ನಮ್ಗೆ ಜಸ್ಟ್ ವರ್ಡ್ಸ್ ಕೊಟ್ಟಿದ್ದಾರೆ ಡೈಗ್ರಾಮ್ ಇಲ್ಲ ಅಂದ್ರೆ ನಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಡೈಗ್ರಾಮ್ ಹಾಕೊಳ್ಳಂತ್ರಿ ದ ಆಂಗಲ್ ಸಬ್ಟೆಂಡೆಡ್ ಬೈ ಎ ಕಾರ್ಡ್ ಎಟ್ ದ ಸೆಂಟರ್ ಅಂದ್ರೆ ಕಾರ್ಡ್ ಲಿಂದ ಏನಪ್ಪಾ ಅಂತಂದ್ರೆ ಸೆಂಟರ್ ಒಳಗೆ ಒಂದು ಆಂಗಲ್ ಫಾರ್ಮ್ ಆಗ್ಲಿಕ್ಕೆ ಓಕೆ ರೈಟ್ ಇದು ಕಾರ್ಡ್ ಓಕೆ ದಟ್ ಎ ಬಿ ಅನ್ನೋದು ಕಾರ್ಡ್ ಆಗಿರ್ಲಿ ಇದು ಏನ್ ಮಾಡಕತ್ತೈತಿ ಅಂದ್ರೆ ಸೆಂಟರ್ ಒಳಗ ಆಂಗಲ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಆ ಆಂಗಲ್ ಎಷ್ಟೈತಿ ಅಂತಂದ್ರೆ 6 ಡಿಗ್ರಿ ಐತಿ ಇದು ಎಷ್ಟದ ರೀ ಇದು 6 ಡಿಗ್ರಿ ಅದ ಇದು 6 ಡಿಗ್ರಿ ಅದ ಓಕೆ ನಂತರ ದೆನ್ ದ ರೇಷಿಯೋ ಬಿಟ್ವೀನ್ ಕಾರ್ಡ್ ಅಂಡ್ ದ ರೇಡಿಯಸ್ ಕಾರ್ಡ್ ಅಂದ್ರೆ ಏನ್ರಿ ದಟ್ ಎ ಬಿ ಅದ ಓಕೆ ದಟ್ ಇಸ್ ಕಾರ್ಡ್ ಮತ್ತು ರೇಡಿಯಸ್ ನಡುವಿರುವಂತಹ ರಿಲೇಷನ್ ಏನಾಗಿರ್ತೈತಿ ಅಂತ ಕೇಳಕತ್ರ ಮತ್ತೆ ಏನಾದ್ರು ಡಾಟಾ ಕೊಟ್ರ ಅಂದ್ರೆ ಮತ್ತೆ ಏನು ಡಾಟಾ ಕೊಟ್ಟಿಲ್ರಿ ಓಕೆ ರೈಟ್ ಈಗ ಈ ಸರ್ಕಲ್ ಅನ್ನ ನೋಡಿದ್ರೆ ಇದು ಸಾರಿ ಈ ಟ್ರಯಾಂಗಲ್ ಅನ್ನ ನೋಡಿದ್ರೆ ಹೆಂಗದ ಅಂತಂದ್ರೆ ಇಟ್ ಇಸ್ ಐಸೋಸೆಲೆಸ್ ಟ್ರಯಾಂಗಲ್ ಯಾಕ್ರಿ ಈ ಆಂಗಲ್ಗೆ ಈ ಆಂಗಲ್ ಈ ಸೈಡ್ಗೆ ಈ ಸೈಡ್ ಏನಂದ್ರೆ ಈಕ್ವಲ್ ಅದಾವ ಯಾಕ್ರಿ ಅವು ಎರಡು ಏನಪ್ಪಾ ಅಂದ್ರೆ ರೇಡಿಯಸ್ ಅದಾವು ಸರ್ಕಲ್ ಏನಂದ್ರೆ ಎರಡು ರೇಡಿಯಸ್ ಅದಾವು ಒ ಎ ಮತ್ತು ಒ ಬಿ ಇವೆರಡು ಈಕ್ವಲ್ ಅದಾವ ಅಂತಂದ್ರ ಈ ಆಂಗಲ್ ಮತ್ತೆ ಈ ಆಂಗಲ್ ಹೆಂಗಿರ್ತಾವ್ರಿ ಎರಡು ಈಕ್ವಲ್ ಇರ್ತಾವ ಆಗ್ಬೋದಾ ರೈಟ್ ಟೋಟಲ್ 3 ಸೇರಿಸಿದ್ರೆ 180 ಅದ್ರೊಳಗೆ ಇದು 60 ಐತಿ ಅಂದ್ರೆ ಇವೆರಡು ಸೇರಿಸಿದ್ರೆ ಎಷ್ಟು ಇರ್ಬೇಕ್ರಿ 120 ಇರ್ಬೇಕು ಮತ್ತೆ ಇವು ಎರಡು ಈಕ್ವಲ್ ಇರ್ಬೇಕು ಹಂಗಂದ್ರೆ ಅವು ಎಷ್ಟು ಹಾಕವು ಅಂತಂದ್ರೆ 60 ಆಗಿರ್ತಾವ ಓಕೆನಾ ರೈಟ್ ನಿಮ್ಗೆ ಇದು ಕ್ಲಾರಿಟಿ ಸಿಕ್ಕರೆ ಸರಿ ಇಲ್ಲ ಅಂತ ನಾ ಇಲ್ಲೊಂದ್ ಸಾರಿ ಬರ್ಬಿಡ್ತೇನೆ ನೋಡ್ರಿ ಆಂಗಲ್ O ಈಕ್ವಲ್ ಟು 60 ಡಿಗ್ರಿ ಅವ್ರು ಕೊಟ್ಟಾರ ಆಂಗಲ್ A ಪ್ಲಸ್ ಆಂಗಲ್ A ಈಕ್ವಲ್ ಟು ಆಂಗಲ್ B ಐತಿ ಆ ನಂತರ ಆಂಗಲ್ O ಪ್ಲಸ್ ಆಂಗಲ್ A ಪ್ಲಸ್ ಆಂಗಲ್ B ಇಸ್ ಈಕ್ವಲ್ ಟು 180 ಆಕೈತಿ ಇದು 60 ಅದ ಇದು ಇವೆರಡು ಸೇಮ್ ಅದಾವ ಅಂತಂದ್ರೆ ಆಂಗಲ್ A ಪ್ಲಸ್ ಆಂಗಲ್ A ಈಕ್ವಲ್ ಟು 180 ಟು ಆಂಗಲ್ A ಇವೆರಡು ಸೇರಿಸಿದ್ರೆ ಆಂಗಲ್ A ಪ್ಲಸ್ ಆಂಗಲ್ A ಅಂದ್ರೆ ಎರಡು ಆಂಗಲ್ A ಆಗುತ್ತೆ 180 60 ಬಲಗಡೆ ಹೋದ್ರೆ -60 ಆಂಗಲ್ A ಇಸ್ ಈಕ್ವಲ್ ಟು 180 ಒಳಗೆ 60 ಹೋದ್ರೆ 120 ಇದು ಈ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗ್ತೈತಿ 2 1 6 2 6 12 ಮುಂದೊಂದು 0 ಆಂಗಲ್ A ಇಸ್ ಈಕ್ವಲ್ ಟು 60 ಡಿಗ್ರಿ ಆಂಗಲ್ B ಇಸ್ ಈಕ್ವಲ್ ಟು 60 ಡಿಗ್ರಿ ಎರಡು ಏನಪ್ಪ ಅಂದ್ರೆ 60 ಈಕ್ವಲ್ ಆಗಿರ್ತಾವು ಈಗ ಮೂರು ಆಂಗಲ್ ಈಕ್ವಲ್ ಆದ್ರಿ ಮೂರು ಆಂಗಲ್ ಈಕ್ವಲ್ ಅಂದ್ರೆ ಇದು ಯಾವ ಟ್ರಯಾಂಗಲ್ ರೀ ಈಕ್ವಲ್ಯಾಟರಲ್ ಟ್ರಯಾಂಗಲ್ ಮೂರು ಏನಪ್ಪಾ ಅಂದ್ರೆ ಆಂಗಲ್ ಸಮದಾವ ಅಂತಂದ್ರೆ ಮೂರು ಭಾಗಗಳು ಸಮವಾಗಿರ್ತಾವ ಓಕೆ ಇದೇನಪ್ಪಾ ಅಂದ್ರೆ ಈಕ್ವಲ್ಯಾಟರಲ್ ಟ್ರಯಾಂಗಲ್ ಸಮಭಾವ ತ್ರಿಭುಜ ಆಯ್ತು ಹಂಗಂದ್ರೆ ಇದು ಮೂರು ಏನಪ್ಪಾ ಅಂತಂದ್ರೆ ಮೂರು ಬಾಹುಗಳು ಏನಂದ್ರೆ ಸಮ ಅದಾವು ಹಂಗಂದ್ರ ಇದೆಷ್ಟು ಇರ್ತೈತಿ ಇದು ಅಷ್ಟ ಇರ್ತೈತಿ ಹಂಗಂದ್ರೆ ಇದೇನಾಗತ್ರಿ 1:1 ಆಗಿರ್ತೈತಿ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ
ಓಕೆನಾ ರೈಟ್. ಸೊ ಇದು ನಮ್ಗೆ ನೆನಪಿರ್ಲಿ ದಟ್ ಒಂದು ಕಾರ್ಡ್ ಸೆಂಟರ್ ಒಳಗೆ 60 ಡಿಗ್ರಿ ಫಾರ್ಮ್ ಮಾಡ್ತಾ ಇತ್ತು ಅಂತಂದ್ರೆ ಅಲ್ಲಿ ಬರುವಂತಹ ಟ್ರಯಾಂಗಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಗಿರ್ತೈತಿ. 60 ಡಿಗ್ರಿ ಬಿಟ್ಟು ಬೇರೆ ಇತ್ತಪ್ಪ ಅಂತಂದ್ರೆ ಅವಾಗ ಮತ್ತೆ ಕತಿ ಬೇರೆ ಆಗುತ್ತೆ, ಅದನ್ನ ಕ್ಯಾಲ್ಕುಲೇಷನ್ ಬೇರೆ ಆಗಿರ್ತೈತ್ರಿ. ಓಕೆನಾ ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 6ನೇ ಲೆಕ್ಕ ಏನದ ನೋಡ್ರಿ. ದ ಏರಿಯಾ ಆಫ್ ಸರ್ಕಲ್ ದಟ್ ಕ್ಯಾನ್ ಬಿ ಇನ್ಸ್ಕ್ರೈಬ್ಡ್ ಇನ್ ಎ ಸ್ಕ್ವೇರ್ ಆಫ್ ಸೈಡ್ 10 ಸೆಂಟಿಮೀಟರ್. ಒಂದು 10 ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಏನಪ್ಪಾ ಅಂದ್ರೆ ಸರ್ಕಲ್ ನ ಡಿಸ್ಕ್ರೈಬ್ ಮಾಡ್ಲಿಕ್ಕತ್ತಾರ್ರಿ, ಅದ್ರ ಏರಿಯಾ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ ರೈಟ್. ಒಂದು ಸರ್ಕಲ್ ಅದರಿ, ಆ ಸರ್ಕಲ್ ಎದ್ರೊಳಗೆ ಇನ್ಸ್ಕ್ರೈಬ್ ಮಾಡಿದಾರ ಅಂತಂದ್ರೆ ಒಂದು ಸ್ಕ್ವೇರ್ ಒಳಗ ಇನ್ಸ್ಕ್ರೈಬ್ ಮಾಡಿದಾರೆ. ಓಕೆ ರೈಟ್. ಸೊ ಸ್ಕ್ವೇರ್ ಒಳಗೆ ಏನಪ್ಪಾ ಅಂತಂದ್ರೆ ಸರ್ಕಲ್ ಅದ, ಈ ಒಂದು ಸ್ಕ್ವೇರ್ ಏನಪ್ಪಾ ಅಂದ್ರೆ ಸೈಡ್ ಎಷ್ಟೈತಿ ಅಂದ್ರೆ 10 ಸೆಂಟಿಮೀಟರ್ ಐತಿ. ಹಂಗಂದ್ರ ಈ ಸರ್ಕಲ್ ಅದ ಏರಿಯಾ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಅವ್ರು ಇಂಡೈರೆಕ್ಟ್ ಆಗಿ ಏನ್ ಹೇಳಕತ್ತಾರ್ರಿ, ದಟ್ ಇದ್ರದ್ದು ಡಯಾಮೀಟರ್ ಎಷ್ಟೈತಿ ಅಂತಂದ್ರೆ 10 ಸೆಂಟಿಮೀಟರ್ ಐತಿ ಅಂತ ಹೇಳಕತ್ತಾರ ಇಂಡೈರೆಕ್ಟ್ ಆಗಿ. ಅದ್ರ ರೇಡಿಯಸ್ ಎಷ್ಟು ಇರ್ತೈತ್ರಿ, 5 ಸೆಂಟಿಮೀಟರ್ ಇರ್ತೈತಿ. ಅದ್ರ ಏರಿಯಾ ಕೇಳ್ಯಾರ. ಸೊ ಏರಿಯಾ ಆಫ್ ಸರ್ಕಲ್ ಅಂದ್ರೆ ಏನ್ರಿ, ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಅಂದ್ರೆ ಏನದ್ರಿ, 5 ಸ್ಕ್ವೇರ್. ಓಕೆ ದಟ್ 5 ಸ್ಕ್ವೇರ್ ಅಂದ್ರೆ 25 ಪೈ ಅಂತಂದ್ರೆ 25 ಪೈ ಸ್ಕ್ವೇರ್ ಯೂನಿಟ್ಸ್ ಆಗಿರ್ತೈತಿ. ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ ರೈಟ್. ನಂತರ 7ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ದ ರೇಡಿಯಸ್ ಆಫ್ ಸರ್ಕಲ್ ಈಸ್ ಡಬಲ್ಡ್, ಇಟ್ಸ್ ಏರಿಯಾ ಬಿಕಮ್ಸ್ 3 times 4 times 5 times 6 times. ಒಂದ್ ಸರ್ಕಲ್ ಏನಪ್ಪಾ ಅಂದ್ರೆ ರೇಡಿಯಸ್ ನ ಡಬಲ್ ಮಾಡ್ಯಾರ. ಹಂಗಂದ್ರ ಆ ಒಂದು ಸರ್ಕಲ್ ಅದ ಏರಿಯಾ ಏನಾಗ್ತೈತಿ, ಎಷ್ಟು ಪಟ್ಟು ಹೆಚ್ಚಿಗೆ ಆಗ್ತೈತಿ ಅನ್ನುವಂತ ಅರ್ಥದೊಳಗೆ ಇಲ್ಲಿ ಕೇಳಿದಾರೆ. ಓಕೆ ಸೊ ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಏನ್ರಿ, ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಏನಂತಂದ್ರೆ ಪೈ ಆರ್ ಸ್ಕ್ವೇರ್. ಅದನ್ನ A1 ಅಂತ ಕರಿತೈತೆ. ಓಕೆ ಇದು ಇಷ್ಟ ಇರಲಿ. ದಟ್ A1 ಏನಪ್ಪಾ ಅಂತಂದ್ರೆ ದಟ್ ಅದ್ರ ಏರಿಯಾ ಏನಪ್ಪಾ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಐತಿ. ಈಗ ಅದ್ರ ರೇಡಿಯಸ್ ಏನ್ ಮಾಡಾಕತ್ತಾರ ಅಂತಂದ್ರೆ ಡಬಲ್ ಮಾಡಾಕತ್ತಾರ. ಅದೇನಪ್ಪಾ ಅಂತಂದ್ರ ಆ ಸರ್ಕಲ್ ಏರಿಯಾ A2 ಅಂತಂದ್ರೆ ತಗೊಳ್ಳೋಣ. ಓಕೆ ಸೊ ರೇಡಿಯಸ್ ಡಬಲ್ ಮಾಡಾಕತ್ತಾರ ಅಂತಂದ್ರೆ ಅರ್ಥ ಏನ್ರಿ, ಆರ್ ಇದ್ದದ್ ಏನಾಗತ್ರಿ 2r ಆಗತೈತಿ. ಅಂದ್ರೆ ಅದೇನಾಗತ್ರಿ 2r ಹೋಲ್ ಸ್ಕ್ವೇರ್ ಆಗ್ಲಿಕ್ಕೆ. ಓಕೆ ಸೊ ಹಂಗಂದ್ರೆ 2 ದ ಸ್ಕ್ವೇರ್ ಏನಾಗತ್ತಂದ್ರೆ 4 ಆಗತ್ರಿ, r ದ ಸ್ಕ್ವೇರ್ r ಸ್ಕ್ವೇರ್ ಆಗುತ್ತೆ. ಅಂದ್ರೆ ಇದೇನಾಗತ್ರಿ 4 ಪೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಮೊದಲು ದಟ್ ರೇಡಿಯಸ್ ಆರ್ ಇದ್ದಾಗ ಅದ್ರ ಏರಿಯಾ ಪೈ ಆರ್ ಸ್ಕ್ವೇರ್ ಇತ್ತು. ಈಗ ಈ ರೇಡಿಯಸ್ ಅದ್ರ ಡಬಲ್ ಆದಾಗ ಇದು ಏನಾಗೈತಿ ಅಂತಂದ್ರೆ ಇದೆಷ್ಟು ಪಟ್ಟಾಗೈತಿ ಅಂತಂದ್ರೆ ದಟ್ ಏರಿಯಾ ಎಷ್ಟು ಪಟ್ಟಾಗೈತಿ ಅಂತಂದ್ರೆ 4 ಪಟ್ಟಾಗೈತಿ. ಸೊ ಅಂದ್ರೆ ಅರ್ಥ 4 ಟೈಮ್ಸ್ ರೇಡಿಯಸ್ ಡಬಲ್ ಆದ್ರೆ ಏರಿಯಾ 4 ಟೈಮ್ಸ್ ಹೆಚ್ಚಿಗೆ ಆಗ್ತತಿ, 4 ಟೈಮ್ಸ್ ಆಗ್ತತಿ. ಓಕೆ ರೈಟ್. ಇದು ನಮ್ಮ 7ನೇ ಲೆಕ್ಕ. ನಂತರ 8ನೇ ಲೆಕ್ಕ ಏನಂದ್ರೆ ನೋಡ್ರಿ, ಇನ್ ದ ಗಿವನ್ ಫಿಗರ್ O is the center of the circle. O is the center of circle. AB is diameter of circle. Angle ABC equal to 30 degree. Angle DOB ಇದು 90 degree ಅದರಿ. That AC equal to 4 centimeter. AC equal to 4 centimeter. The measurement of the BD is. So ಈ BD length ಎಷ್ಟು ಇರ್ತೈತಿ ಅಂತ ಕೇಳಕತ್ತಾರ. ಓಕೆ BD length ನ ಫೈಂಡ್ ಮಾಡೋದಾರಿ. ಓಕೆ ಬಿಡಿ ಲೆಂತ್ ಅನ್ನ ಫೈಂಡ್ ಮಾಡಬೇಕು ಅಂತಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕ್ರಿ, ದಟ್ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಐತಿ. ಇದು OB ಗೊತ್ತಾಗಬೇಕು, OD ಗೊತ್ತಾಗಬೇಕು. ಎರಡರೊಳಗೆ ಒಂದು ಗೊತ್ತಾದ್ರೂ ಸಾಕು, ಯಾಕಂದ್ರೆ ಎರಡು ಏನಪ್ಪಾ ಅಂತಂದ್ರೆ ರೇಡಿಯಸ್ ಅದಾವ್ರಿ. ಓಕೆ ಇವೆರಡು ಸೈಡ್ ಗೊತ್ತಾದ್ರು ಅಂತಂದ್ರೆ ಪೈಥಾಗೋರಸ್ ಥಿಯರಂ ಪ್ರಕಾರ ನಾವೇನಪ್ಪಾ ಅಂದ್ರೆ ಬಿಡಿ ಲೆಂತ್ ಕಂಡುಹಿಡಿಬಹುದು. ದಟ್ ಏನ್ರಿ ಹೈಪೋಟೆನ್ಯೂಸ್ ಸ್ಕ್ವೇರ್ ಏನಪ್ಪಾ ಅಂದ್ರೆ ಉಳಿದ ಎರಡು ಸೈಡ್ ಸ್ಕ್ವೇರ್ ಸಮ್ಮಿಗೆ ಈಕ್ವಲ್ ಆಗಿರ್ತೈತಿ. ಸೊ ಅದ್ರ ಆಧಾರದ ಮೇಲೆ ನಾವು ಬಿಡಿ ಸಿಗ್ತೈತಿ. ಹಂಗಂದ್ರೆ ನಮಗ ದಟ್ OD ಅಥವಾ OB ಸಿಗ್ಬೇಕು. ಓಕೆ OD ನಮ್ಗೆ ಸಿಗ್ಲಿಕ್ಕೆ ಅದಕ್ಕೆ ಯಾವ್ದು ಸಂಬಂಧ ಇಲ್ಲ. OBಗೆ ಏನಪ್ಪಾ ಅಂತಂದ್ರೆ ಕಂಡು ಹಿಡಿಯುವ ಅಂದ್ರೆ ನಮ್ಗೆ ಬರ್ತೈತಿ. ನಮ್ಗೆ OB ಸಿಗಲ್ಲ. ದಟ್ ಈ ಟ್ರಯಾಂಗಲ್ ಅನ್ನು ನಾವು ಲೆಕ್ಕಕ್ಕೆ ಹಿಡಿದ್ವಿ ಅಂತಂದ್ರೆ ನಮ್ಗೆ AB ಲೆಂತ್ ಸಿಗ್ತದ್ರಿ. AB ಲೆಂತ್ ತಗೊಂಡ್ವಿ ಅಂದ್ರೆ ಅದ್ರ ಅರ್ಧ ಏನಾಗಿರ್ತೈತಿ ಅಂತಂದ್ರೆ OB ಆಗಿರ್ತೈತಿ. ಓಕೆನಾ ರೈಟ್. ಸೊ AB ಕಂಡು ಹಿಡಿಬೇಕು ಅಂತಂದ್ರೆ ಈ ಒಂದು ಟ್ರಯಾಂಗಲ್ ಅನ್ನ ಇದು ಮಾಡೋಣ. AB ಅನ್ನೋದು ಏನೈತ್ರಿ, ಡಯಾಮೀಟರ್ ಐತಿ. ಡಯಾಮೀಟರ್ ಐತಿ ಅಂತಂದ್ರೆ ಇದು ಅರ್ಧ ಸರ್ಕಲ್ ಆಯ್ತು. ಓಕೆ ಸೊ ಈ ಅರ್ಧ ಸರ್ಕಲ್ ಒಳಗಿತ್ತಪ್ಪ ಅಂತಂದ್ರೆ ಅರ್ಧ ಸರ್ಕಲ್ ಒಳಗಿರುವಂತಹ ಈ ಆಂಗಲ್ ಏನಾಗತ್ರಿ ಅದು 90 ಡಿಗ್ರಿ ಆಗಿರ್ತೈತಿ. ಓಕೆ ಹಂಗಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು. ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ನಾವು ಇದಕ್ಕೆ ಏನಪ್ಪಾ ಅಂದ್ರೆ ಟ್ರಿಗ್ನೋಮೆಟ್ರಿ ರೇಷಿಯೋ ಅಪ್ಲೈ ಮಾಡಬಹುದು. ಓಕೆ ಸೊ ಹಂಗಂದ್ರೆ ಈ 30 ಡಿಗ್ರಿಗೆ ಏನಪ್ಪಾ ಅಂದ್ರೆ 4 ಸೆಂಟಿಮೀಟರ್ ಅನ್ನೋದು ಅಪೋಸಿಟ್ ಸೈಡ್ ಆಗುತ್ತೆ. ಈ 90 ಡಿಗ್ರಿಗೆ ಅಪೋಸಿಟ್ ಇರುವಂತಹ ಸೈಡ್ ಏನಾಗತ್ರಿ, ಹೈಪೋಟೆನ್ಯೂಸ್ ಆಗುತ್ತೆ. ಓಕೆ ದಟ್ ಇದೇನಾಯ್ತ್ರಿ, ದಟ್ 1 ಸೆಕೆಂಡ್ ಇಲ್ಲಿ ದಟ್ ಇದು ಆಂಗಲ್ ಬಿ ಗೆ ಇದೇನಾಗತ್ರಿ ಅಪೋಸಿಟ್ ಆಗುತ್ತೆ. ಇದೇನಾಗತ್ತೆ ಅಂತಂದ್ರೆ AB ಏನಪ್ಪಾ ಅಂತಂದ್ರೆ ಹೈಪೋಟೆನ್ಯೂಸ್ ಆಗುತ್ತೆ. ಓಕೆ ದಟ್ ನಾನು ಇಲ್ಲಿ ಬರ್ತೇನೆ ನೋಡ್ರಿ. ದಟ್ AC ಅಪೋಸಿಟ್ ಆಗ್ತತಿ, ಆ ನಂತರ ದಟ್ AB ಹೈಪೋಟೆನ್ಯೂಸ್ ಆಗ್ತತಿ. ಎದ್ರೊಳಗ ಅಂತಂದ್ರೆ
ಟ್ರಯಾಂಗಲ್ ಎ ಬಿ ಸಿ ಒಳಗ ಅಥವಾ ಎ ಸಿ ಬಿ ಒಳಗ. ಓಕೆ, ಹಂಗಂದ್ರೆ ದಟ್ ಈಸ್ ಸಾರಿ ಇಲ್ಲಿ ದಟ್ ಅಪೋಸಿಟ್ ಸೈಡ್ ಮತ್ತು ಹೈಪೋಟೆನ್ಯೂಸ್ ಇರುವಂತಹ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವ್ದೈತಂದ್ರೆ ದಟ್ ಇದು ಸೈನ್ ಐತಿ. ಹಂಗಂದ್ರೆ ಸೈನ್ ಬಿ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಎ ಸಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಎ ಬಿ. ಅಂದ್ರೆ ಸೈನ್ 30 ಇಸ್ ಈಕ್ವಲ್ ಟು ಎ ಸಿ ಅಂದ್ರೆ ಎಷ್ಟದ ರೀ? ಎ ಸಿ ಅಂದ್ರೆ ಎಷ್ಟದ? 4 ಅದ. ಎ ಬಿ ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಯೋಣ. ಇದು ಸೈನ್ 30 ಅಂದ್ರೆ ಏನ್ರಿ? 1/2 ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ ಎ ಬಿ. ಎ ಬಿ ಈ ಕಡೆ ಹೋಗ್ಲಿ, 2 ಈ ಕಡೆ ಹೋಗ್ಲಿ. ಎ ಬಿ ಇಸ್ ಈಕ್ವಲ್ ಟು 4 2 8 ಸೆಂಟಿಮೀಟರ್. ಎ ಬಿ ಪೂರ್ತಿ 8 ಸೆಂಟಿಮೀಟರ್ ಬಂತು. ಇದರ ಆಧಾರದ ಮೇಲೆ ನಾವೇನ್ ಹೇಳ್ಬೋದು ಅಂತಂದ್ರ ಒ ಬಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಇದು ಎಷ್ಟದ ರೀ? 4 ಸೆಂಟಿಮೀಟರ್ ಐತಿ. ಒ ಬಿ ಎಷ್ಟೈತಿ? ಇದು ಅಷ್ಟ ಐತಿ. ಅಂದ್ರೆ ಇದು 4 ಸೆಂಟಿಮೀಟರ್ ಐತಿ, ಇದು 4 ಸೆಂಟಿಮೀಟರ್ ಐತಿ. ಇದು ಯಾವ ಟ್ರಯಾಂಗಲ್ ಅದ ರೀ? ರೈಟ್ ಆಂಗಲ್ ಟ್ರಯಾಂಗಲ್ ಅದ. ಸೊ ನಾವ್ ಇಲ್ಲಿ ಏನ್ ಬರೆಯೋಣ ಅಂತಂತಂದ್ರ ಟ್ರಯಾಂಗಲ್ ಇನ್ ಟ್ರಯಾಂಗಲ್ ಡಿ ಒ ಬಿ, ಇನ್ ಟ್ರಯಾಂಗಲ್ ಡಿ ಒ ಬಿ, ದಟ್ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್ ಪ್ಲಸ್ ಓಡಿ ಸ್ಕ್ವೇರ್, ಒ ಬಿ ಸ್ಕ್ವೇರ್ ಪ್ಲಸ್ ಓಡಿ ಸ್ಕ್ವೇರ್. ಇದು 4 ಅದ ಪ್ಲಸ್ ಇದು 4 ಅದ ಸ್ಕ್ವೇರ್, 4 ಸ್ಕ್ವೇರ್ 16, ಇದು 4 ಸ್ಕ್ವೇರ್ 16, 2 ಸೇರಿಸಿದ್ರೆ 32. ಬಿ ಡಿ ಸ್ಕ್ವೇರ್ ಅಂತಂದ್ರೆ 32 ಅದ. ಬಿ ಡಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 32 ಆಗ್ತದೆ. ಓಕೆ, 32 ನಾವು ಸ್ಕ್ವೇರ್ ನಂಬರ್ ಮಲ್ಟಿಪಲ್ ತರ ಬರೆಯಕ್ ಬರ್ತದ ಅಂದ್ರೆ ಬರೆಯಕ್ ಬರ್ತೀರಿ. 16 32, 16 ಹೊರಗಡೆ ಇದ್ರ ಸ್ಕ್ವೇರ್ ರೂಟ್ ತೆಗೆದ್ರೆ 4 ಬರ್ತೈತಿ. 4√2 ಸೆಂಟಿಮೀಟರ್ ಆಗಿರ್ತೈತಿ. ಆಪ್ಷನ್ ನಾನು ನೋಡಿದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಓಕೆ ರೈಟ್. ಸೊ ನಂತರ 9ನೆಯ ಲೆಕ್ಕ ಏನದ ನೋಡ್ರಿ. A chord of length 16 centimeter is drawn at a distance of 6 centimeter from the center of a circle. The radius of the circle is. ನಮ್ಗೆ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಗೊತ್ತಾಗಲ್ಲ, ನಾವು ಸ್ವಲ್ಪ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಬಿಡೋಣ. A chord of length 16 centimeter drawn at a distance of 6 centimeter from the center of a circle. ಒಂದು ಸರ್ಕಲ್ ಅದರಿ, ಆ ಸರ್ಕಲ್ ಸೆಂಟರ್ ಇಂದ 16 ಸೆಂಟಿಮೀಟರ್ ಕರೆಕ್ಟಾ? at a distance of 6 centimeter. At a distance of 6 centimeter. ಓಕೆ, 6 ಸೆಂಟಿಮೀಟರ್ ಡಿಸ್ಟೆನ್ಸ್ ಒಳಗೆ ಏನ್ ಮಾಡ್ಲಿಕ್ಕತ್ತಾರ ಅಂತಂದ್ರ ಒಂದು ಕಾರ್ಡ್ ಡ್ರಾ ಮಾಡ್ಲಿಕ್ಕತ್ತಾರ ಆಫ್ ಸರ್ಕಲ್. ದೆನ್ ಆ ಒಂದು ಲೆಗ್ಸ್ ಕಾರ್ಡ್ ಲೆಂತ್ ಎಷ್ಟದ ಅಂತಂದ್ರೆ ಟೋಟಲ್ ಇದೆ ಎಷ್ಟದ ಅಂತಂದ್ರೆ 16 ಸೆಂಟಿಮೀಟರ್ ಅದ. ಹಂಗಂದ್ರೆ ಅವ್ರು ಕೇಳಾಕತ್ತಿರೋದು ಏನಂತಂದ್ರೆ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್, ಸರ್ಕಲ್ ರೇಡಿಯಸ್ ಏನಾಗಿರುತ್ತೆ ಅಂತ ಕೇಳಾಕತ್ತಾರ. ಸೊ ನಾವು ಇಲ್ಲಿ ಏನ್ ಮಾಡೋಣ ಅಂತಂತಂದ್ರೆ ಒಂದು ರೇಡಿಯಸ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ, ಈ ಪಾಯಿಂಟ್ ನಡಬರ್ಕಲ್ದ ಏನಪ್ಪಾ ಅಂತಂದ್ರೆ ಇದು ಸಿ ಆಗಿರ್ಲಿ. ಓಕೆ, ಸೊ ಇದು ಏನಾಗಿರ್ತೈತ್ರಿ? ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗ್ತತಿ. ಓಕೆ, ಸೊ ಹಂಗಂದ್ರೆ ದಟ್ ಇಲ್ಲಿ ನಮಗ ಒಬಿ ಅನ್ನೋದು ರೇಡಿಯಸ್ ಆಗ್ತತಿ. ಇದು ಟೋಟಲ್ 16 ಸೆಂಟಿಮೀಟರ್ ಇದೆ ಅಂದ್ರೆ ಇದು ಎರಡು ಈಕ್ವಲ್ ಆಗಿ ಏನಪ್ಪಾ ಅಂದ್ರೆ ಡಿವೈಡ್ ಆಗ್ತತಿ. ಇದನ್ನ ಥಿಯರಿ ಪಾರ್ಟ್ ಒಳಗೆ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಏನಪ್ಪಾ ಅಂತಂದ್ರ ಒಂದು ಸೆಂಟ್ರಲ್ ಇಂದ ನಾವು ಕಾರ್ಡಿಗೆ ಪರ್ಪೆಂಡಿಕ್ಯುಲರ್ ಹೇಳಿದ್ವಿ ಅಂದ್ರೆ ಅದು ಏನಪ್ಪಾ ಅಂದ್ರೆ ಬೈಸೆಕ್ಟ್, ಅದೇ ಆ ಒಂದು ಕಾರ್ಡ್ ನ ಬೈಸೆಕ್ಟ್ ಮಾಡ್ತತಿ ಅಂತ ನೋಡಿದ್ವಿ. ಇದು 16 ಸೆಂಟಿಮೀಟರ್ ಅಂತಂದ್ರೆ ಇದು ಎಷ್ಟದ ರೀ? ಇದು 8 ಸೆಂಟಿಮೀಟರ್ ಅದ. ಇದು 6 ಅದ, ಇದು 8 ಅದ. ನಾವೀಗ ಏನ್ ಕಂಡುಹಿಡಿಬೇಕಾಗೈತಿ ಅಂತಂದ್ರೆ ಓಬಿ ಕಂಡುಹಿಡಿಬೇಕಾಗಿದೆ. ಸೊ ಹಂಗಂದ್ರೆ ಪೈಥಾಗೋರಸ್ ಥಿಯರಂ ಆಧಾರದ ಮೇಲೆ OB square is equal to OC square plus BC square. OC square plus BC square. OC square ಅಂದ್ರೆ ಏನದ್ರಿ? 6 ಸ್ಕ್ವೇರ್ ಅದ. ಇದು ಏನಪ್ಪಾ ಅಂದ್ರ BC square ಅಂತಂದ್ರೆ 8 ಸ್ಕ್ವೇರ್ ಅದ. 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್, 6 ಸ್ಕ್ವೇರ್ ಅಂದ್ರೆ 36, 8 ಸ್ಕ್ವೇರ್ ಅಂದ್ರೆ 64. ಇದು OB ಸ್ಕ್ವೇರ್ ಆಯ್ತು. ನಮ್ಗ OB ಬೇಕು. ಸ್ಕ್ವೇರ್ ರೂಟ್ ಆಫ್ 36 ಪ್ಲಸ್ 64 ಅಂದ್ರೆ 100, ಅಂದ್ರೆ ಏನಾಗಿರ್ತ್ರಿ? 10 ಸೆಂಟಿಮೀಟರ್ ಆಗಿರ್ತೈತಿ. 9ನೇ ಪ್ರಶ್ನೆಗೆ ಉತ್ತರ ನೋಡಿದ್ವಿ ಅಂತಂದ್ರ ನಮ್ಮ ಆನ್ಸರ್ ದಟ್ ಇಸ್ 10 ಸೆಂಟಿಮೀಟರ್. ಇದು ಸರಿಯಾದಂತ ಉತ್ತರ ಆಗೈತಿ. ಓಕೆ ರೈಟ್. ಸೊ ಡಯಾಗ್ರಾಮ್ ಅನ್ನ ಹಾಕಿದೀವಿ ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಕ್ಲಾರಿಟಿ ಸಿಗ್ತೈತಿ, ಈಸಿಯಾಗಿ ಮಾಡ್ಬೋದು. ಇಲ್ಲಿ ಇನ್ನೊಂದು ನಾವೇನಪ್ಪಾ ಅಂದ್ರೆ ಪಟ್ನ ಆನ್ಸರ್ ಹೇಳ್ಬೋದು. ಇಲ್ಲಿ 6 ಐತಿ, ಇಲ್ಲಿ 8 ಐತಿ. ಪೈಥಾಗೋರಿಯನ್ ಟ್ರಿಪ್ಲೆಟ್ ಪ್ರಕಾರ 6, 8 ನೆಕ್ಸ್ಟ್ ಬರ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ 10. ನಮ್ಗೆ ಅದು ಕರೆಕ್ಟ್ ಆಗಿ ನೆನಪಿತ್ತು ಅಂತಂದ್ರೆ ನೀವು ಡೈರೆಕ್ಟ್ ಆಗಿನೂ ಆನ್ಸರ್ ಮಾಡಬಹುದು. ಓಕೆ ರೈಟ್. ನಂತರ 10ನೆಯ ಲೆಕ್ಕ ಏನಂತ ನೋಡ್ರಿ. 10ನೇ ಲೆಕ್ಕ ಇಲ್ಲಿ ದ ಏರಿಯಾ ಆಫ್ ಎ ಕ್ವಾಡ್ರಂಟ್ ಆಫ್ ಎ ಸರ್ಕಲ್ ವಿತ್ ಸರ್ಕಂಫರೆನ್ಸ್ 44 ಸೆಂಟಿಮೀಟರ್. ಒಂದು ಸರ್ಕಲ್ ಅದ, ಅದರ ಸರ್ಕಂಫರೆನ್ಸ್ ಏನದ ಅಂದ್ರೆ 44 ಸೆಂಟಿಮೀಟರ್ ಅದ. ಹಂಗಂದ್ರೆ ಆ ಒಂದು ಸರ್ಕಲಿನ
ಏರಿಯಾ ಆಫ್ ಕ್ವಾಡ್ರಂಟ್ ಅನ್ನ ಕೇಳಕತ್ತಾರಿ. ಆ ಒಂದು ಸರ್ಕಲ್ ಏನಪ್ಪಾ ಅಂದ್ರೆ ಕ್ವಾಡ್ರಂಟ್ ಏರಿಯಾ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಸರಿನಾ? ರೈಟ್. ಹಂಗಂದ್ರೆ ಮೊದ್ಲೇಕ ದಟ್ ಸರ್ಕಲಿನ ಅವಶ್ಯಕತೆ ಇಲ್ಲ, ದಟ್ ಆದ್ರೂ ಸಹಿತ ಕ್ಲಾರಿಟಿ ಸಲ ಹಾಕೊಂಡ್ಬಿಡೋಣ. ಕ್ವಾಡ್ರಂಟ್ ಅಂದ್ರೆ ಏನ್ರಿ? ಕ್ವಾಡ್ರಂಟ್ ಅಂದ್ರೆ ಈ ಒಂದು ಸರ್ಕಲಿನ 4ನೇ ಒಂದು ಭಾಗ. ಓಕೆ, ಇದ್ರ ಏರಿಯಾ ಫೈಂಡ್ ಮಾಡ್ರಿ ಅಂತ ಏನಾಗತ್ತಾರ. ಸರ್ಕಂಫರೆನ್ಸ್ ಕೊಟ್ಟಾರಿ, ಕೊಟ್ಟಾರ. ಎಷ್ಟದರಿ? ಸರ್ಕಂಫರೆನ್ಸ್ ಎಷ್ಟೈತಿ ಅಂತಂದ್ರೆ 44 ಸೆಂಟಿಮೀಟರ್ ಅದ. ಓಕೆ, ಸೊ ಸರ್ಕಂಫರೆನ್ಸ್ ಫಾರ್ಮುಲಾ ಏನ್ರಿ? 2πr = 44 2 ಇಂಟು 22 ಭಾಗಲೆ 7 ಇಂಟು r = 44 22 2 44 44 ಹೋದ್ರೆ ದಟ್ ಎರಡು ಕಡೆ 1 ಬರ್ತದ, ಅಂದ್ರೆ r = ಏನ್ ಬರ್ತದ್ರಿ? 7 ಬರ್ತದೆ. ಓಕೆ, ನಮಗ್ ಕ್ವಾಡ್ರಂಟ್ ಅಂತ ಏರಿಯಾ ಕೇಳಾಕತ್ತಾರ. ಸೊ ಏರಿಯಾ ಆಫ್ ಕ್ವಾಡ್ರಂಟ್ ಈಸ್ ಈಕ್ವಲ್ ಟು πr² ಡಿವೈಡೆಡ್ ಬೈ 4. ಅದ್ರದ್ದು ಏನಪ್ಪಾ ಅಂತಂದ್ರೆ ಒಂದು ಏರಿಯಾದ ದಟ್ ಡಿವೈಡೆಡ್ ಬೈ 4 ಮಾಡಿದ್ರೆ ನಮ್ ಕ್ವಾಡ್ರಂಟ್ ಏರಿಯಾ ಸಿಗ್ತತಿ. ಓಕೆ, ದಟ್ ದಿಸ್ ಇಸ್ ಈಕ್ವಲ್ ಟು 22 ಭಾಗಲೆ 7 ಇಂಟು r ಅಂದ್ರೆ ಏನದ್ರಿ? 7 ಅದ ಇಂಟು 7 ಭಾಗಲೆ 4. 7ಕ್ಕೆ 7 ಕ್ಯಾನ್ಸಲ್ ಆಯ್ತು, 2 2 4 2 11 22 11 77 ಭಾಗಲೆ 2. ದಟ್ 77 ಭಾಗಲೆ 2 ಬರ್ಲಿಕ್ಕೆ ಆ ರೀತಿಯಾದಂತಹ ಉತ್ತರಗಳು ಯಾವೂ ಇಲ್ಲ. ಇದನ್ನ ಇನ್ನೊಂದ್ಸಾರಿ ಕ್ಯಾನ್ಸಲ್ ಮಾಡೋಣ. 2 1 2 2 3 6 1 ಉಳಿತು 17 ಆಯ್ತು, 2 8 16 ಪಾಯಿಂಟ್ ಪರ್ 0 ತಗೋತೀವಿ, 1 ಉಳಿತು ಪಾಯಿಂಟ್ ಪರ್ 0 ತಗೋತೀವಿ, 10 ಆಯ್ತು, 2 5 10 38.5 ಸೆಂಟಿಮೀಟರ್ ಸ್ಕ್ವೇರ್. ಇದು ಏನಪ್ಪಾ ಅಂದ್ರೆ ಏರಿಯಾ ಆಫ್ ಕ್ವಾಡ್ರಂಟ್ ಆಗಿರ್ತೈತಿ. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗೈತಿ. ಓಕೆ, ರೈಟ್. ಇದು ನಮ್ಮ 10ನೇ ಪ್ರಶ್ನೆ ಆಗಿತ್ತು. ನಂತರ 11ನೆಯ ಪ್ರಶ್ನೆ. ಆ 11ನೇ ಪ್ರಶ್ನೆನ ದಟ್ ಇಲ್ಲಿ ಮಾಡಿದ್ವಿ ನೋಡ್ರಿ. ಓಕೆ, 11ನೆಯ ಪ್ರಶ್ನೆ. ರೈಟ್, ಏನಂದ್ರೆ ನೋಡ್ರಿ, ದ ಡಿಸ್ಟೆನ್ಸ್ ಆಫ್ ಕಾರ್ಡ್ AB ಫ್ರಮ್ ದ ಸೆಂಟರ್ ಈಸ್ 12 ಸೆಂಟಿಮೀಟರ್. ಓಕೆ, ಒಂದು ಕಾರ್ಡ್ ಸೆಂಟ್ರಲ್ ಇಂದ ಎಷ್ಟು ಡಿಸ್ಟೆನ್ಸ್ ಒಳಗೈತಿ ಅಂದ್ರೆ 12 ಸೆಂಟಿಮೀಟರ್ ಆಗೈತಿ. ಅಂಡ್ ಲೆಂತ್ ಆಫ್ ದ ಕಾರ್ಡ್ ಇಸ್ 10 ಸೆಂಟಿಮೀಟರ್. ಕಾರ್ಡ್ ಲೆಂತ್ 10 ಸೆಂಟಿಮೀಟರ್ ಐತಿ. ಹಂಗಂದ್ರ ಆ ಸರ್ಕಲ್ ಡಯಾಮೀಟರ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ರೈಟ್. ನಾವು ನೋಡಿದ್ವಿ ಅಂತಂದ್ರೆ ಈ ಪ್ರಾಬ್ಲಮ್ಗೆ ಅಂತ ಏನ್ ಡಿಫ್ರೆನ್ಸ್ ಇಲ್ಲ ರೀ, ಎರಡು ಆಲ್ಮೋಸ್ಟ್ ಸೇಮ್ ಅದ. ಆಲ್ಮೋಸ್ಟ್ ಏನ್ರಿ ಸೇಮೇ ಇರ್ಲಿ, ನೋಡೋಣ ಅಂತ. ಡಿಸ್ಟೆನ್ಸ್ ಆಫ್ ಕಾರ್ಡ್ AB ಫ್ರಮ್ ದ ಸೆಂಟರ್ ಈಸ್ 12 ಸೆಂಟಿಮೀಟರ್. ಒಂದ್ ಸರ್ಕಲ್ ಒಳಗ ಕಾರ್ಡ್ ಏನೈತಿ ಅಂತಂದ್ರೆ ಸೆಂಟ್ರಲ್ ಇಂದ 12 ಸೆಂಟಿಮೀಟರ್ ಡಿಸ್ಟೆನ್ಸ್ ಒಳಗ ಐತಿ. 12 ಸೆಂಟಿಮೀಟರ್ ಡಿಸ್ಟೆನ್ಸ್ ಒಳಗ ಐತಿ. ಇದು 12 ಸೆಂಟಿಮೀಟರ್ ಐತಿ. ಓಕೆ, ನಂತರ ಏನದ್ರಿ? ಅಂಡ್ ಲೆಂತ್ ಆಫ್ ದ ಕಾರ್ಡ್ ಇಸ್ 10 ಸೆಂಟಿಮೀಟರ್. ಟೋಟಲ್ ಏನಪ್ಪಾ ಅಂತಂದ್ರೆ ಇದು 10 ಸೆಂಟಿಮೀಟರ್ ಐತಿ. AB ಇದು ಟೋಟಲ್ 10 ಸೆಂಟಿಮೀಟರ್ ಐತಿ. ಇವೆರಡು ಈಕ್ವಲ್ ಇರ್ತಾವ. ಹಂಗಂದ್ರೆ ಒಂದ್ ಏನಾಗಿರ್ತೈತಿ ಅಂದ್ರೆ 5 ಸೆಂಟಿಮೀಟರ್ ಇರ್ತೈತಿ. ಟೋಟಲ್ 10 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಓಕೆ, ದಟ್ AB = 10 ಸೆಂಟಿಮೀಟರ್ ಅದ. 10 ಸೆಂಟಿಮೀಟರ್. ಓಕೆ, ರೈಟ್. ನಂತರ ಏನ್ ಕೇಳಿದ್ರಿ ಅವರು? ದೆನ್ ದ ಡಯಾಮೀಟರ್ ಆಫ್ ದ ಸರ್ಕಲ್ ಇಸ್, ಡಯಾಮೀಟರ್ ಅಂತ ಕೇಳಿದಾರೆ. ಈ ಲೆಕ್ಕದೊಳಗೆ ಸರ್ಕಲ್ ಕೇಳಿದ್ರಿ, ರೇಡಿಯಸ್ ಕೇಳಿದ್ರಿ, ಇದ್ರೊಳಗೆ ಏನ್ ಕೇಳಕತ್ತಾರ ಅಂದ್ರೆ ಡಯಾಮೀಟರ್ ಕೇಳಕತ್ತಾರ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಮೊದಲು ರೇಡಿಯಸ್ ಕಂಡಿಡಿಯೋಣ, ಆ ನಂತರ ಡಯಾಮೀಟರ್ ಕಂಡಿಡಿಯೋಣ. ಇದು 12 ಐತಿ, ಇದು 5 ಐತಿ. ದಟ್ ಪೈಥಾಗೋರಿಯನ್ ಟ್ರಿಪಲ್ ಪ್ರಕಾರ ಏನಪ್ಪಾ ಅಂದ್ರೆ ಇದು ಎಷ್ಟು ಬರ್ತೈತಿ? 13 ಬರ್ತೈತಿ. ಓಕೆ, ದಟ್ ಇಲ್ಲ ಅಂತಂದ್ರೆ ನಾವು ಲೆಕ್ಕ ಮಾಡಿಬಿಡೋಣ. ಏನ್ರಿ? OB² is equal to OB², hypotenuse square is equal to, ಇಲ್ಲಿ C ಬರೆಯೋಣ, OC² plus BC². OC² ಅಂದ್ರೆ 12², BC² ಅಂದ್ರೆ 5², 12² ಅಂದ್ರೆ 144, ಇದು 25. ಎರಡು ಸೇರಿಸಿದ್ರೆ 169 ಬರ್ತೈತಿ. ಓಕೆ, ದಟ್ ಇಸ್ OB² ಅಂತಂದ್ರೆ 169 ಬರ್ತೈತಿ. OB ಅಂದ್ರೆ √169 ಅಂದ್ರೆ 13 ಸೆಂಟಿಮೀಟರ್ ಬಂದಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಉತ್ತರ. ಈ ರೀತಿ ನಾವೇನಾದ್ರೂ ಉತ್ತರ ಹಾಕಿದ್ವಿ ಅಂದ್ರೆ ನಮ್ಮ ಉತ್ತರ ತಪ್ಪಾಗ್ತತಿ. ಕಾರಣ ಯಾಕಪ್ಪ ಅಂದ್ರೆ ಅವ್ರು ಕೇಳಿದ್ದೇನ್ರಿ ರೇಡಿಯಸ್ ಅಲ್ಲ, ಡಯಾಮೀಟರ್. ಸೊ ಡಯಾಮೀಟರ್ ಅಂತಂದ್ರೆ ಇದ್ರ ಡಬಲ್ ಇರ್ತೈತಿ. 13 × 2 ಅಂದ್ರೆ 26 ಸೆಂಟಿಮೀಟರ್ ಆಗಿರ್ತೈತಿ. ಆಪ್ಷನ್ 1 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ? ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣಂತೆ. ನೆಕ್ಸ್ಟ್ 12ನೇ ಲೆಕ್ಕ ಏನಂದ್ರೆ ನೋಡ್ರಿ, 2 circles of radii 6 centimeters and 3 centimeter intersect at
2 points and distance between their centers is 5 centimeter. The length of the common chord is. ಓಕೆ ರೈಟ್. ಸೊ ಇದಕ್ಕೆ ಏನಪ್ಪಾ ಅಂದ್ರೆ ಡಯಾಗ್ರಾಮ್ ನ ಡ್ರಾ ಮಾಡೋಣ, ನಮಗೆ ಏನಪ್ಪಾ ಅಂದ್ರೆ ಒಂದೊಂದಾಗಿ ಅರ್ಥ ಆಗತ್ರಿ. ಓಕೆ, ಎರಡು ಸರ್ಕಲ್ ಅದಾವ್ರಿ. ಒಂದ್ರ ಸರ್ಕಲ್ ಏನಪ್ಪಾ ಅಂತಂದ್ರ ಸರ್ಕಲ್ ರೇಡಿಯಸ್ 6 ಸೆಂಟಿಮೀಟರ್ ಐತಿ, ಇನ್ನೊಂದ್ರ ಸರ್ಕಲ್ ರೇಡಿಯಸ್ ಎಷ್ಟೈತಿ ಅಂತಂದ್ರೆ 3 ಸೆಂಟಿಮೀಟರ್ ಐತಿ. ಸರಿನಾ? ಆ ನಂತರ ಇವ್ ಎರಡರದ ಸೆಂಟರ್ ನಡುಬರ್ಕಲ್ ಸೆಂಟರ್ ಡಿಸ್ಟೆನ್ಸ್ ಎಷ್ಟೈತಿ ಅಂತಂದ್ರ 5 ಸೆಂಟಿಮೀಟರ್ ಐತಿ. ಹಂಗಂದ್ರ ದಟ್ ಲೆಂತ್ ಆಫ್ ದ ಕಾಮನ್ ಕಾರ್ಡ್ ಎಷ್ಟೈತಿ ಅಂತ ಕೇಳಕತ್ತಾರೆ. ಓಕೆ ರೈಟ್. ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ. ದಟ್ ಇಲ್ಲಿ ಇದು ಒಂದು ಪಾಯಿಂಟ್ ಅನ್ನ ಜಾಯಿನ್ ಮಾಡೋಣ, ಇಲ್ಲಿಂದ ಇದನ್ನ ಜಾಯಿನ್ ಮಾಡೋಣ. ಈ ಪಾಯಿಂಟ್ ಸಿ ಆಗಿರ್ಲಿ, ಇದು ಬಿ ಆಗಿರ್ಲಿ. ಓಕೆ, ಇವೆರಡು ಪಾಯಿಂಟ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಈ ಪಾಯಿಂಟ್ ಏನಾಗಿರ್ಲಿ ಅಂತಂದ್ರ ಇ ಆಗಿರ್ಲಿ. ಓಕೆ, ಇಲ್ಲಿ ಎ ಸಿ ಅನ್ನೋದು ಏನಪ್ಪಾ ಅಂದ್ರೆ ರೇಡಿಯಸ್ ಅದ. ಇದು ದೊಡ್ಡ ಸರ್ಕಲ್ ರೇಡಿಯಸ್ 6 ಸೆಂಟಿಮೀಟರ್ ಐತಿ, ಇದು ಸಣ್ಣ ಸರ್ಕಲ್ ರೇಡಿಯಸ್ 3 ಸೆಂಟಿಮೀಟರ್ ಐತಿ. ದಟ್ ಎ ಬಿ ಲೆಂತ್ ಟೋಟಲ್ ಎಷ್ಟೈತ್ರಿ? ಇದು 5 ಸೆಂಟಿಮೀಟರ್ ಐತಿ. ಓಕೆ ಸರಿ ರೈಟ್. ಆ ನಂತರ ದಟ್ ಇಲ್ಲಿ ಈ ಪಾಯಿಂಟ್ ಏನ ಎರಡು ಜಾಯಿಂಟ್ ಆಗುತ್ತಲ್ರಿ, ಆ ಪಾಯಿಂಟ್ ಇ ಆಗಿರ್ಲಿ. ದಟ್ ಈ ಲೆಂತ್ ಏನಂದ್ರೆ ಎಕ್ಸ್ ಆಗಿರ್ಲಿ, ಈ ಲೆಂತ್ ಏನಾಗತ್ರಿ? ಟೋಟಲ್ 5 ಐತಿ. ಇದು ಎಕ್ಸ್ ಇದ್ರೆ ಇದು ಎಷ್ಟಾಗತ್ರಿ? 5 ಮೈನಸ್ ಎಕ್ಸ್ ಆಗಿರ್ತೈತಿ. ಓಕೆ, ಇದು ಟೋಟಲ್ ಲೆಂತ್ 5 ಅದ, ಇದು ಎಕ್ಸ್ ಆಗಿತ್ತು ಅಂದ್ರೆ ಇದು 5 ಮೈನಸ್ ಎಕ್ಸ್ ಆಗಿರ್ತೈತಿ. ಹಿಂಗೆ ಯಾಕೆ ನೋಡ್ರಿ, ನಮಗೆ ಡೈರೆಕ್ಟ್ ಆಗಿ ಸಿ ಡಿ ಲೆಂತ್ ಕಂಡಿಡಿ ಅಂದ್ರೆ ಕಂಡಿಡಿಯಕ್ಕಾಗಲ್ರಿ. ಅದ್ರ ಸಲುವಾಗಿ ನಾವೇನ್ ಮಾಡೋಣ ಅಂತಂದ್ರೆ ದಟ್ ಇದ್ರೊಳಗ ಇದ್ರ ಲೆಂತ್ ಕಂಡಿಡಿಯೋಣ. ಎದ್ರ ಲೆಂತ್ ಕಂಡಿಡಿಯೋಣ? ದಟ್ ಸಿ ಲೆಂತ್ ಕಂಡಿಡಿಯೋಣ. ಈ ಒಂದು ಲೈನ್ ದಟ್ ಈ ಸೆಂಟರ್ಸ್ ಅನ್ನ ಜಾಯಿನ್ ಮಾಡುವಂತ ಲೈನ್ ಈ ಕಾರ್ಡ್ ನ ಬೈಸೆಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಇ ಸಿ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ ಇ ಡಿ ಆಗಿರ್ತೈತಿ. ಇದ್ರದ್ದು ಸಿ ಡಿ ಅನ್ನೋದು ಏನಾಗಿರ್ತೈತಿ ಅಂದ್ರೆ 2 ಇಂಟು ಇ ಸಿ ಅಥವಾ ಸಿಇ ಆಗಿರ್ತೈತಿ. ಇದು ಸಿ ವ್ಯಾಲ್ಯೂ ಕಂಡಿದ್ವಿ ಅಂತಂದ್ರೆ ನಮ್ಗೆ ಸಿ ಡಿ ವ್ಯಾಲ್ಯೂ ಸಿಕ್ಕಿರ್ತೈತಿ. ಓಕೆ ರೈಟ್. ಸೊ ಇಲ್ಲಿ ಇದು ಪರ್ಪೆಂಡಿಕ್ಯುಲರ್ ಆಗಿ ಬೈಸೆಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಇದು 90 ಡಿಗ್ರಿ ಐತಿ, ಇದು 90 ಡಿಗ್ರಿ ಐತಿ. ಅಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆತ್ರಿ. ಎ ಇ ಸಿ ಅನ್ನೋದು ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು. ಬೈ ಪೈಥಾಗೋರಸ್ ಥಿಯರಂ ಟ್ರಯಾಂಗಲ್ ಎ ಇ ಸಿ ಒಳಗ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಸಿಇ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಸಿಇ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಅಂದ್ರೆ ಎಷ್ಟದ್ರಿ? 6 ಸ್ಕ್ವೇರ್ ಅದ ಇಸ್ ಈಕ್ವಲ್ ಟು ಎ ಅಂದ್ರೆ ಎಷ್ಟದ್ರಿ? ಎಕ್ಸ್ ಅದ ಪ್ಲಸ್ ಸಿಇ ಸ್ಕ್ವೇರ್. ಅದನ್ನ ನಾವು ಕಂಡು ಹಿಡಿಬೇಕು, ನಾ ಅದನ್ನ ಅಷ್ಟೇ ಇಡ್ತೇನ್ರಿ. ಈ ಎಕ್ಸ್ ಸ್ಕ್ವೇರ್ ಅನ್ನ ಈ ಕಡೆ ತಗೊಂಡು ಹೋಗ್ತೀನಿ ಅಂದ್ರೆ ಇದೇನಾಗತ್ರಿ? ಸಿಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಂದ್ರೆ 6 ಸ್ಕ್ವೇರ್ 36 ಮೈನಸ್ ಎಕ್ಸ್ ಸ್ಕ್ವೇರ್. ನಾವು ಉಲ್ಟಾ ಬರ್ಕೊಂಡಿದ್ದೇನ್ರಿ. ಸರಿನಾ? ರೈಟ್. ಈಗ ನಮಗೆ ಇದನ್ನ ಮುಂದೆ ವರ್ಷಾಕ್ ಬರ್ತದ ಅಂದ್ರೆ ವರ್ಷಾಕ್ ಬರಲ್ರಿ, ಇದು ಇಷ್ಟ ಇರಲಿ. ಈ ಟ್ರಯಾಂಗಲ್ ಒಳಗ ಯಾವ ಟ್ರಯಾಂಗಲ್ ಒಳಗ್ರಿ? ಟ್ರಯಾಂಗಲ್ ಬಿಇ ಸಿ ಒಳಗ ಬಿಇ ಸಿ ಅನ್ನೋದು ರೈಟ್ ಆಂಗಲ್ ಟ್ರಯಾಂಗಲ್ ಐತಿ. ಪೈಥಾಗೋರಸ್ ಥಿಯರಂ ಪ್ರಕಾರ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿಇ ಸ್ಕ್ವೇರ್ ಪ್ಲಸ್ ಸಿಇ ಸ್ಕ್ವೇರ್, ಬಿಇ ಸ್ಕ್ವೇರ್ ಪ್ಲಸ್ ಸಿಇ ಸ್ಕ್ವೇರ್. ಬಿಸಿ ಸ್ಕ್ವೇರ್ ಅಂದ್ರೆ ಎಷ್ಟು ಅದರಿ? 3 ಅದ. 3 ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿಇ ಅಂದ್ರೆ 5 ಮೈನಸ್ ಎಕ್ಸ್ ಅಂತ ತಗೊಂಡಿದೀವಿ ಪ್ಲಸ್ ಸಿಇ ಅಂದ್ರೆ ಕಂಡುಹಿಡಿಬೇಕು, ಅದನ್ನ ಅದೇ ರೀತಿ ಬರೆಯೋಣ. ಇದನ್ನ ಈ ಕಡೆ ತಗೊಂಡೋಗೋಣ ಅಂದ್ರೆ ಇದೇನಾಗತ್ರಿ? 9 ಮೈನಸ್ 5 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಈ 5 ಮೈನಸ್ ಎಕ್ಸ್ ಸ್ಕ್ವೇರ್ ಪೂರ್ತಿ ಹೊರಗೆ ಈ ಕಡೆ ತಗೊಂಡ್ಬಂದ್ರೆ ಓಕೆ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಆಗುತ್ತೆ. ಆ ಸಿ ಸ್ಕ್ವೇರ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಡಗಡೆ ಬರ್ಕೋತೀನಿ. ಓಕೆ, ಸೊ ಇಲ್ಲಿ ನೋಡಿದ್ವಿ ಅಂದ್ರೆ ಸಿಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮಥಿಂಗ್ ಬರಾಕತ್ತಿ. ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಸಿಇ ಸ್ಕ್ವೇರ್ ಈಕ್ವಲ್ ಟು ಸಮಥಿಂಗ್ ಬರಾಕತ್ತಿ. ಹಂಗಂದ್ರೆ ಎರಡನ್ನೂ ಈಕ್ವೇಟ್ ಮಾಡ್ಬೋದು. ದಟ್ ಈ ಒಂದು ಮತ್ತು 2ರಿಂದ ಫ್ರಮ್ 1 and 2 ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬರ್ಲಿಕ್ಕತ್ತೇನ್ರಿ. ನಿಮ್ಮ ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಬರ್ಲಿಕ್ಕೆ ಹೋಗುವಂತ ಅವಶ್ಯಕತೆ ಇರಲ್ಲ. ಓಕೆ, ಸೊ ಹಂಗಂದ್ರೆ ಇದು ಎಡಗಡೆ ಏನ್ ಬರ್ತ್ರಿ? 36 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದು ಬರ್ತೈತಿ 9 ಮೈನಸ್ 5 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದನ್ನ ಸಾಲ್ವ್ ಮಾಡೋಣ. ಓಕೆ, ಇದೇನದ್ರಿ? 9 ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಆಗೈತಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab 2 ಇಂಟು 5 ಇಂಟು ಎಕ್ಸ್ ಮೈನಸ್ 10x. ಓಕೆ, ಇದೇನಾಗತ್ರಿ? 36 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಮೈನಸ್ ಇದು ಮೈನಸ್ 25 ಆಗುತ್ತೆ, ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇದು ಪ್ಲಸ್ 10x ಆಗುತ್ತೆ. ಯಾಕಂದ್ರೆ ಇಲ್ಲಿ ಮೈನಸ್ ಅದಲ್ರಿ, ಇವೆಲ್ಲ ಸೈನ್ ಏನಂತಂದ್ರೆ ಪ್ಲಸ್ ಇದ್ದು ಮೈನಸ್ ಆಗ್ತಾವು, ಮೈನಸ್ ಇದ್ದು ಪ್ಲಸ್ ಆಗ್ತಾವು. ಈ ಕಡೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಈ ಕಡೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಎರಡನ್ನು ಕ್ಯಾನ್ಸಲ್ ಮಾಡೋಣ. ಓಕೆ, ಇದು 36 ಅದ ರೀ ಇಸ್ ಈಕ್ವಲ್ ಟು 9 ಮೈನಸ್ 25 ಅಂದ್ರೆ ಎಷ್ಟು ಬರ್ತ್ರಿ? 16 ಬರ್ತೈತಿ. ಅದ್ರೊಳಗೆ ಏನ್ ಬರ್ತಪ್ಪ ಅಂದ್ರೆ ಮೈನಸ್ 16 ಬರ್ತೈತಿ. ಕರೆಕ್ಟಾ? ಮೈನಸ್ 16 ಇಸ್ ಪ್ಲಸ್ 10. 1 ಸೆಕೆಂಡ್ ರೀ, ಏನ್ ಮಿಸ್ ಆಯ್ತಲ್ಲಿ? ಏನಾದ್ರು ಮಿಸ್ ಆಗಿದೆಯಾ? ಇಲ್ಲ ರೀ. 9 ಮೈನಸ್ 25 ಇಸ್ ಈಕ್ವಲ್ ಟು 9 ಮೈನಸ್ 25 25ರೊಳಗೆ 9 ಹೋದ್ರೆ 16 ಬರ್ತೈತಿ. ಮೈನಸ್ 16 ಇಸ್ ಈಕ್ವಲ್ ಟು 10
ಎಕ್ಸ್. ಸರಿನಾ? ಒಂದ್ಸಾರಿ ಇದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ರಿ. 16 16 25 4 5 4 ಕರೆಕ್ಟ್ ಅದ, ರೈಟ್. ಸೊ ಈಗ ಎಕ್ಸ್ ಈ ಕಡೆ ಹೋಗ್ಲಿ ಅಂದ್ರೆ ಇದೇನಾಗತ್ರಿ ಪ್ಲಸ್ ಎಕ್ಸ್ ಆಗ್ತತಿ. ಸಾರಿ, 16 ಈ ಕಡೆ ಬಂದ್ರೆ ಪ್ಲಸ್ 16 ಆಗ್ತತಿ, ಇಸ್ ಈಕ್ವಲ್ ಟು 10x. 36 ಪ್ಲಸ್ 16 ಅಂದ್ರೆ ಎಷ್ಟು ಬರ್ತದ್ರಿ? 52 ಬರ್ತೈತಿ. ಎಷ್ಟು ಬರ್ತದ್ರಿ? 52 ಬರ್ತೈತಿ. ಅಂದ್ರೆ 10x ಇಸ್ ಈಕ್ವಲ್ ಟು 52. ಎಕ್ಸ್ ಇಸ್ ಈಕ್ವಲ್ ಟು 52 ಬಾಗ್ಲೆ 10 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 5.2 ಸೆಂಟಿಮೀಟರ್. ಎಕ್ಸ್ ಎಷ್ಟು ಬಂತ್ರಿ? 5.2 ಸೆಂಟಿಮೀಟರ್ ಬಂತು. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಸಿಕ್ಕೈತಿ ಅಂತಂದ್ರೆ ನಮಗೆ ಇಲ್ಲಿ ಸಿ ಸ್ಕ್ವೇರ್ ಸಿಗ್ತದ್ರಿ. ಓಕೆ, ಈಸಿಯಾಗಿ ಕಂಡುಹಿಡಿಬಹುದು. ಸೊ ಫ್ರಮ್ ಇಕ್ವೇಶನ್ 1 ಇದರಿಂದ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಸಿಇ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಮೈನಸ್ ಎಕ್ಸ್ ಅಂದ್ರೆ ಏನಾದ್ರಿ 5.2 ಸ್ಕ್ವೇರ್ ಅಂದ್ರೆ 36 ಮೈನಸ್ 52 ವರ್ಗ ನೋಡಿದ್ವಿ ಅಂತಂದ್ರೆ ಎಷ್ಟು ಬರ್ತ್ರಿ? 27.04 ಬರ್ತದ್ರಿ. ಎಷ್ಟು ಬರ್ತ್ರಿ? 27.04. ಇಲ್ಲಿ ಆಕ್ಚುಲಿ 2704 ಬರ್ತಾ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟು ಅಂದ್ರೆ 27.04 ಬಂದಿರ್ತೈತಿ. ಓಕೆ, 36 ಒಳಗೆ 27 ಹೋಯ್ತು ಅಂತಂದ್ರೆ ಎಷ್ಟು ಬರ್ತ್ರಿ? 9 ಬರ್ತೈತಿ. ಇಲ್ಲಿ ಮುಂದೆ 0.04 ಕಳೆದ್ವಿ ಅಂದ್ರೆ 8.96 ಬರ್ತೈತಿ. ಇದು ಸಿಇ ಸ್ಕ್ವೇರ್ ಅಂದ್ರೆ. ಓಕೆ, ನಮಗ ಸಿಇ ಸ್ಕ್ವೇರ್ ಬೇಕಾಗಿಲ್ಲ, ಸಿಇ ಬೇಕಾಗೈತಿ. ಓಕೆ, ಸಿಇ ಸ್ಕ್ವೇರ್ ಬೇಕಾಗಿದ್ದಿಲ್ಲ, ಸಿಇ ಬೇಕಾಗೈತಿ. ಅಂದ್ರೆ ಇದ್ರದ್ದು ಸ್ಕ್ವೇರ್ ರೂಟ್ ತೆಗಿತೀವಿ. ಇದರ ಏನಪ್ಪಾ ಅಂದ್ರೆ ಇದಕ್ಕೆ ಹತ್ರ ಅದರಿ 9ಕ್ಕೆ ಹತ್ತಿರದ. ಹಂಗಂದ್ರೆ ಇದು ನಿಯರ್ಲಿ ಈಕ್ವಲ್ ಟು ಎಷ್ಟು ಬರ್ತೈತಿ ಅಂತಂದ್ರೆ ಎಕ್ಸಾಕ್ಟ್ ಅಲ್ಲ ರೀ, ನಿಯರ್ಲಿ ಈಕ್ವಲ್ ಟು 3 ಸೆಂಟಿಮೀಟರ್ ಬರ್ತೈತಿ. ಏನ್ ಬಂತು? ಸಿಇ ಸಿಕ್ತು. ಓಕೆ, ನಮಗ್ ಬೇಕಾಗಿದ್ದು ಸಿಡಿ. ಓಕೆ, ಸಿಡಿ ಇಸ್ ಈಕ್ವಲ್ ಟು 2 ಇಂಟು 3 ಅಂದ್ರೆ 6 ಸೆಂಟಿಮೀಟರ್ ಆಗಿರ್ತೈತಿ. ಇಲ್ಲಾಂದ್ರೆ ನಾನು ಇನ್ನೂ ಒಂದು ಸ್ಟೆಪ್ ಬರೀತೀನಿ. ಏನಪ್ಪಾ ಅಂದ್ರೆ ಸಿಡಿ ಇಸ್ ಈಕ್ವಲ್ ಟು 2 ಇಂಟು ಸಿಇ ಅಂದ್ರೆ 2 ಇಂಟು 3 ಅಂದ್ರೆ 6 ಸೆಂಟಿಮೀಟರ್. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆ, ಸೊ ಒಂದೊಂದು ಟೈಮ್ ಒಳಗ ದಟ್ ಇದು ಒಂದು ಕ್ವಶನ್ ಪೇಪರ್ ಒಳಗೆ ಇದನ್ನ ಏನಪ್ಪಾ ಅಂದ್ರೆ ಕೇಳಿದಾರ. ಸೊ ಇದ್ರ ಸ್ವಲ್ಪ ಗೊತ್ತಿರ್ಲಿ. ಓಕೆ, ನಾವು ಮಾಡಕದೀವಿ ಅಂತಂದ್ರೆ ದಟ್ ಲಘು ಲಘುನ ಮಾಡ್ಬೋದ್ರಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಟೈಮ್ ತಗೊಂಡದ. ಓಕೆ, ರೈಟ್. ನಂತರ 13ನೆಯ ಪ್ರಶ್ನೆ ಏನದ ನೋಡ್ರಿ. ಫ್ರಮ್ ಎ ಸ್ಕ್ವೇರ್ ಆಫ್ ಲೆಂತ್ 14 ಸೆಂಟಿಮೀಟರ್. ಒಂದು ಸ್ಕ್ವೇರ್ ಇದೆ, ಅದರದ್ದು ಒಂದು ಲೆಂತ್ 14 ಸೆಂಟಿಮೀಟರ್ ಅದರಿ. ಎ ಸೆಮಿ ಸರ್ಕಲ್ ಅಂಡ್ ಅಡ್ಜಾಯಿಂಟ್ಲಿ ಎ ಸ್ಮಾಲ್ ಸರ್ಕಲ್. ಒಂದು ಸೆಮಿ ಸರ್ಕಲ್ ಅದ್ರಿ, ಒಂದು ಸ್ಮಾಲ್ ಸರ್ಕಲ್ ಅದ. ಆರ್ ಟೇಕನ್ ಔಟ್ ಆಸ್ ಶೋನ್ ಇನ್ ಫಿಗರ್. ಇದರಿಂದ ಏನಪ್ಪಾ ಅಂದ್ರೆ ಕಟ್ ಮಾಡಿ ತಗೊಂಡಿದ್ದಾರೆ. ದೆನ್ ದ ಏರಿಯಾ ರಿಮೈನಿಂಗ್ ಪಾರ್ಟ್ ಆರ್ ಶೇಡೆಡ್ ರೀಜನ್. ಈ ಶೇಡೆಡ್ ರೀಜನ್ ಏರಿಯಾ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ರೈಟ್. ಇದು ಶೇಡೆಡ್ ರೀಜನ್ ಏರಿಯಾ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಈ ಸ್ಕ್ವೇರ್ ಏರಿಯಾ ಒಳಗ ಈ ಫುಲ್ ಸರ್ಕಲ್ ಏರಿಯಾ, ಈ ಸೆಮಿ ಸರ್ಕಲ್ ಏರಿಯಾ ನಾವು ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. ಓಕೆ, ರೈಟ್. ಓಕೆ, ಏರಿಯಾ ಆಫ್ ಶೇಡೆಡ್ ರೀಜನ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಶೇಡೆಡ್ ರೀಜಿಯನ್ ಈಸ್ ಈಕ್ವಲ್ ಟು ಏನ್ರಿ? ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ semi circle minus area of circle. Area of semicircle minus area of circle. Right? Area of square ಅಂದ್ರೆ ಏನಂದ್ರಿ? that a into a ಆಗುತ್ತೆ. that ನಾ ಫಾರ್ಮುಲಾ ಬರ್ಕೊಂಡ್ಬಿಡ್ತೇನ್ರಿ. a square minus ಇದು ಸೆಮಿಸರ್ಕಲ್ ಏರಿಯಾ ಅಂದ್ರೆ ಏನ್ರಿ? pi r square divided by 2. ಓಕೆ, ಸರ್ಕಲ್ ಅರ್ಧ ಅದಲ್ರಿ, ಪೂರ್ತಿ ಇತ್ತಂದ್ರೆ ಪೈ ಆರ್ ಸ್ಕ್ವೇರ್ ತಗೋತಿದ್ವಿ. ಹಾಫ್ ಇದಕ್ಕೆ ಡಿವೈಡೆಡ್ ಬೈ 2 ತಗೊಳಕತ್ತೀವಿ. ಇದ್ರ ರೇಡಿಯಸ್ r1 ಅಂತ ತಗೋತೀನಿ. ಮೈನಸ್ ಪೈ r2 ಸ್ಕ್ವೇರ್ ಡಿವೈಡೆಡ್ ಬೈ 2. ಇದಕ್ಕೆ ಬೇಡ, ಯಾಕೆ ಇದು ಫುಲ್ ಸರ್ಕಲ್ ಅದಲ್ಲ, ಅದ್ರ ಸಲುವಾಗಿ. ಓಕೆ, ದಿಸ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದ್ರೆ ಏನ್ರಿ? ದಟ್ ಒಂದು ಸೈಡ್ ತಗೋತೀವಿ. ಸೈಡ್ 14 ಐತಿ. 14 ಇಂಟು 14 ಅಥವಾ 14 ಸ್ಕ್ವೇರ್ ಮೈನಸ್ ಪೈ ಅಂದ್ರೆ 22/7 r1 ಸ್ಕ್ವೇರ್. ಯಾವ್ದ್ರಿ? ಇದ್ರದಲ್ಲ, ಇದ್ರ ರೇಡಿಯಸ್ ಅಂತ ಅಂದ್ರೆ ದಟ್ ಇದು ಡಯಾಮೀಟರ್ ಅದ. ಇದ್ರ ಹಾಫ್ ರೇಡಿಯಸ್ ಇರ್ತತಿ, ಅಂದ್ರೆ ಇದು 7 ಸೆಂಟಿಮೀಟರ್ ಇರ್ತತಿ. ಅಂದ್ರೆ ಇದೇನಾಗತ್ರಿ 7 ಸ್ಕ್ವೇರ್ ಅಥವಾ 7 ಇಂಟು 7 ಆಗುತ್ತ. ಮುಂದೆ ಪೈ ಅದ 22/7 r2 ಸ್ಕ್ವೇರ್. ಇದು ಟೋಟಲ್ ಎಷ್ಟು ಅದರಿ? 14 ಅದ. ಟೋಟಲ್ 14 ಐತಿ. ಈಗ ಆಲ್ರೆಡಿ ಇದ್ರೊಳಗೆ ಏನಪ್ಪಾ ಅಂದ್ರೆ 7 ಹೋಗೈತಿ. ಇದು ಏನಪ್ಪಾ ಅಂದ್ರೆ ಇದು ಉಳಿದ 7 ಸೆಂಟಿಮೀಟರ್ ಪೂರ್ತಿ ಡೈ ಆಗ್ಯದ. ಆದ್ರೆ ನಮಗೆ ಬೇಕಾಗಿದೆ ಅಂದ್ರೆ ಪೂರ್ತಿ ಅಲ್ಲ, ಇದ್ರ ಅರ್ಧ ಬೇಕು. ಅಂದ್ರೆ 7 ಡಿವೈಡೆಡ್ ಬೈ 2 ಇಂಟು 7 ಡಿವೈಡೆಡ್ ಬೈ 2 ಅಂತ ಬರ್ಕೋಬಹುದು. ಬೇಡ ನಾವು 3.5 ಟು 3.5 ಬರೀತೀವಿ, ಅದು ತೊಂದ್ರೆ ಇಲ್ಲ, ನೀವು ಹಂಗಲೂ ಬರ್ಕೊಡ್ರಿ ನಡೀತೈತಿ. ಓಕೆ,
ರೈಟ್. ಸೊ ಇಲ್ಲಿ 7ಕ್ಕ 7 ಕ್ಯಾನ್ಸಲ್ ಆಯ್ತು, ಇಲ್ಲಿ 7ಕ್ಕ 7 ಕ್ಯಾನ್ಸಲ್ ಆಯ್ತು, 7 ಒಂದ್ಲೆ 7 11 ರೈಟ್. 14 ಸ್ಕ್ವೇರ್ ಅಂದ್ರೆ 196 ಮೈನಸ್ 22 7 154 ಮೈನಸ್ 11 7 77 ಬಾಗ್ಲೆ 2. ನಾನು ಇಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತೇನ್ರಿ. 2 3 6 1 ಉಳಿತು, ಪಾಯಿಂಟ್ ಕೊಟ್ರೆ 0 10 ಆಗುತ್ತೆ, 2 5 10. ಓಕೆ, 11 ಇಂಟು 3.5 ಅಂದ್ರೆ ಎಷ್ಟು ಬರ್ತೀರಿ? 38.5 ಬಂದಿರ್ತೈತಿ. ಓಕೆ, ಇವೆರಡು ಕೂಡಿಸಿದ್ರೆ ಎಷ್ಟು ಬರ್ತೈತ್ರಿ? 154ಕ್ಕ 30 ಕೂಡಿಸಿದ್ರೆ 180 180. ಓಕೆ, ನಾವಿಲ್ಲಿ ಏನೋ ಮಿಸ್ ಮಾಡಿದೀವಿ, ಇಲ್ಲಿ ಡಿವೈಡೆಡ್ ಬೈ 2 ಮಿಸ್ ಮಾಡಿದೀವಿ. ಇಲ್ಲಿ ಡಿವೈಡೆಡ್ ಬೈ 2 ಮಿಸ್ ಮಾಡಿದೀವಿ. ಓಕೆ, 2 ಒಂದೇ 2 11 ಇಲ್ಲಿ ನಮ್ಗೆ ಪೂರ್ತಿ ದೊಡ್ಡ ಹೊಡೆತ ಬೀಳ್ತದೆ ಇಲ್ಲಿ. ಓಕೆ ರೈಟ್, 11 7 77. ಹಾಗೆ ಇಲ್ಲಿ 2 ಇತ್ತಲ್ಲ, ಅದನ್ನ ಮಿಸ್ ಮಾಡಿದೇನ್ರಿ, ಅದನ್ನ ನಾವು ಬರ್ಕೊಂಡ್ರೆ ದಟ್ ಏನಾಗುತ್ತೆ ಅಂದ್ರೆ 77 ಬರ್ತದೆ. ಇವೀಗ ಇವೆರಡು ಇದನ್ನೇನಪ್ಪಾ ಅಂದ್ರೆ ಕೂಡಿಸಿ ಇದ್ರೊಳಗೆ ಕಳೆಯೋಣ. ಓಕೆ, 77 ಮೈನಸ್ 77 ಮೈನಸ್ 38.5 ಅಂದ್ರೆ 70 ಪ್ಲಸ್ 30 ಅಂದ್ರೆ 100, 8 7 15 100 115.5 ಬರ್ತದ್ರಿ. ಎಷ್ಟು ಬರ್ತಾರೆ? 115.5. ಇವೆರಡನ್ನು ಕಳೆಯೋಣ. 196 ಒಳಗ 115.5 ಅನ್ನ ಕಳೆದ್ವಿ ಅಂತಂದ್ರೆ 10 5 ಹೋದ್ರೆ 5, 6 6 ಹೋದ್ರೆ 0, 9 1 ಹೋದ್ರೆ 8, 1 1 ಹೋದ್ರೆ 0. 80.5 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 14 ಮತ್ತು 15ನೇ ಲೆಕ್ಕವನ್ನ ಡಿಸ್ಕಸ್ ಮಾಡೋಣಂತ. ನೆಕ್ಸ್ಟ್ 14 ಲೆಕ್ಕ ಏನದ ನೋಡ್ರಿ. In a square ABCD of side 14 cm, equal semicircles APD and BPC touch each other as shown in the figure. The area of the shaded part is. Okay, that ABCD square ಒಳಗ ಇಲ್ಲಿ ಏನದಾವ್ರಿ? 2 ಸೆಮಿ ಸರ್ಕಲ್ ಅದಾವ. APD ಆನಂತರ BPC ಅನ್ನೋ 2 ಸೆಮಿ ಸರ್ಕಲ್ ಅದಾವ್ರಿ. ಈಗ ದಟ್ ಇದು ಬಿಟ್ಟು ಈ ಶೇಡೆಡ್ ಏರಿಯಾ ಏನದಲ್ಲ, ಇದು ಏರಿಯಾ ಏನೈತಿ ಅಂತ ಕೇಳಕತ್ತಾರ. ಈ ಶೇಡೆಡ್ ಪಾರ್ಟ್ ಅದ್ದು ಏರಿಯಾ ಏನೈತಿ ಅಂತ ಕೇಳಕತ್ತಾರ. ಓಕೆ, ಶೇಡೆಡ್ ಪಾರ್ಟ್ ಅದ ಏರಿಯಾ ಏನ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಪೂರ್ತಿ ಸ್ಕ್ವೇರ್ ಒಳಗ ಈ ಸೆಮಿ ಸರ್ಕಲ್ ಏರಿಯಾ ಮೈನಸ್ ಮಾಡಿದ್ವಿ ಅಂತಂದ್ರೆ ನಮಗ ಶೇಡೆಡ್ ಏರಿಯಾ ಬಂದಿರ್ತೈತಿ. ಓಕೆ ರೈಟ್, 14ನೆಯ ಲೆಕ್ಕ. ಏರಿಯಾ ಆಫ್ shaded part is equal to total square area, that is a square minus pi r square divided by 2 minus pi r square divided by 2. ಹಾಗೆ ಲೆಕ್ಕದೊಳಗ r1 r2 ಅಂತ ತಗೊಂಡಿದ್ವಿ. ಇಲ್ಲಿ ಎರಡರೊಳಗ r ಅಂತ ತಗೊಳಕತ್ತೀವಿ. ಯಾಕಂದ್ರೆ ಇದು ಸೆಮಿ ಸರ್ಕಲ್, ಇದರ ರೇಡಿಯಸ್ ಎರಡು ಏನಪ್ಪಾ ಅಂದ್ರೆ ಸೇಮ್ ಅದರಿ. ಸೊ ಸೇಮ್ ಇರೋದಕ್ಕೆ ಏನಪ್ಪಾ ಅಂತಂದ್ರೆ ಎರಡಕ್ಕೂ ಏನಪ್ಪಾ ಅಂದ್ರೆ r ತಗೊಂಡಿವಿ. ಒಂದ್ ಕೆಲಸ ಮಾಡೋಣ, ಇವೆರಡನ್ನೂ ಕೂಡಿಸ್ಬಿಡೋಣ. ಇದೇನಾಗತ್ರಿ? a ಸ್ಕ್ವೇರ್ ಮೈನಸ್ ಪೈ ಆರ್ ಸ್ಕ್ವೇರ್ ಅಂತಂದ್ರೆ ಮೈನಸ್ 2 pi r square divided by 2 ಕ್ಯಾನ್ಸಲ್ ಆದ್ರೆ pi r square ಉಳಿದಿರ್ತೈತಿ. ಓಕೆ, ಎ ಸ್ಕ್ವೇರ್ ಅಂದ್ರೆ ಏನ್ರಿ? ಇದು ಏನಂತಂದ್ರೆ ಸ್ಕ್ವೇರ್ ದಿ ಏರಿಯಾ ಬರ್ತೈತಿ. ಸ್ಕ್ವೇರ್ ದ ಒಂದ್ ಸೈಡ್ ಎಷ್ಟೈತಿ ಅಂತಂದ್ರೆ 14 ಸೆಂಟಿಮೀಟರ್ ಅದ. ಇಲ್ಲಿ ಮೆನ್ಷನ್ ಮಾಡಿಲ್ಲ ರೀ, ಈ ಫಿಗರ್ ಒಳಗೆ ಮೆನ್ಷನ್ ಮಾಡಿದಲ್ಲ, ಬಟ್ ಇದ್ರೊಳಗೆ ಮೆನ್ಷನ್ ಮಾಡಿದ್ರೆ ಸೈಡ್ 14 ಸೆಂಟಿಮೀಟರ್ ಐತಿ ಅಂತ ಹೇಳಕತ್ತಾರ. ಹಂಗಂದ್ರೆ ಇದು 14 ಸ್ಕ್ವೇರ್ ಆಗುತ್ತೆ. ಮೈನಸ್ ಪೈ ಆರ್ ಸ್ಕ್ವೇರ್ ಅಂದ್ರೆ ಏನ್ರಿ? 22 ಬಾಗ್ಲೆ 7. ಆರ್ ಸ್ಕ್ವೇರ್ ಅಂದ್ರೆ ಏನ್ರಿ? ಇದು ಟೋಟಲ್ ಡಯಾಮೀಟರ್ ಐತಿ. ಆರ್ ಸ್ಕ್ವೇರ್ ಅಂದ್ರೆ ಇದ್ರ ಹಾಫ್ ಬರ್ತೈತಿ, ಅಂದ್ರೆ 7 into 7 ಆಗಿರುತ್ತೆ. ರೇಡಿಯಸ್ ತೊಗೊಳಂತ ಹುಷಾರಾಗಿರ್ರಿ. ಓಕೆ, 7 ಗೆ 7 ಕ್ಯಾನ್ಸಲ್ ಆಯ್ತು. 14 ಸ್ಕ್ವೇರ್ ಅಂದ್ರೆ 196 ಮೈನಸ್ 22 7 154. 196 154 ಕಳಿಬೇಕ್ರಿ. ಇದಕ್ಕಿನ್ನೂ ಎಷ್ಟು ಬೇಕಂದ್ರೆ 42 ಬೇಕು, ಅಂದ್ರೆ 42 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿದೆ. ಓಕೆ ರೈಟ್, ಇದು 14 ಲೆಕ್ಕ. ನಂತರ 15ನೆಯ ಲೆಕ್ಕ ಏನದ ನೋಡ್ರಿ. ಎ ಸೆಕ್ಟರ್ ಈಸ್ ಕಟ್ ಫ್ರಮ್ ಎ ಸರ್ಕಲ್ ಆಫ್ ರೇಡಿಯಸ್ 21 ಸೆಂಟಿಮೀಟರ್. ಒಂದು 21 ಸೆಂಟಿಮೀಟರ್ ರೇಡಿಯಸ್ ಇರುವಂತಹ ಒಂದು ಸರ್ಕಲ್ ಒಳಗ ಒಂದು ಸೆಕ್ಟರ್ ಅನ್ನ ಕಟ್ ಮಾಡ್ಕೊಂಡಿದಾರ. ಒಂದು ಸರ್ಕಲ್ ಅದರಿ. ಓಕೆ, ಈ ಸರ್ಕಲ್ ಒಳಗ ಒಂದು ಸೆಕ್ಟರ್ ಅನ್ನ ಕಟ್ ಮಾಡ್ಕೊಂಡಿದಾರ. ಅದೇನಪ್ಪಾ ಅಂದ್ರೆ ಇದ್ರ ರೇಡಿಯಸ್ 21 ಸೆಂಟಿಮೀಟರ್ ಐತಿ. ಇದ್ರೊಳಗೆ ಒಂದು ಸೆಕ್ಟರ್ ಅನ್ನ ಕಟ್ ಮಾಡ್ಕೊಂಡಿದಾರ. The angle of sector is 150 degree. So sector the angle 150 degree ಐತಿ. ಹಂಗಂದ್ರೆ the area of sector is, sector the area ಏನಾಗಿರುತ್ತೆ ಅಂತ ಕೇಳಕತ್ತಾರ. ಇದು ಒಂದು ಏನಪ್ಪಾ ಅಂತಂದ್ರೆ ಸೆಕ್ಟರ್. ಓಕೆ, ಇದು ಎಷ್ಟದ ಅಂತಂದ್ರೆ 150 ಡಿಗ್ರಿ ಅದ. ಸೊ ಇದ್ರ ಏರಿಯಾ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಸರಿನಾ? ರೈಟ್.
ಸೊ ನಮಗೆ ಫಾರ್ಮುಲಾ ಗೊತ್ತದ್ರಿ, ಏರಿಯಾ ಆಫ್ ಸೆಕ್ಟರ್ ಈಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಇನ್ನೊಂದಿಲ್ಲಿ ಮಾಹಿತಿ ಮಿಸ್ ಆಗಿದೆ, ಏನಪ್ಪಾ ಅಂದ್ರೆ ಇದ್ರ ರೇಡಿಯಸ್ 21 ಸೆಂಟಿಮೀಟರ್ ಐತಿ, 21 ಸೆಂಟಿಮೀಟರ್. ಓಕೆ ರೈಟ್. ಇಲ್ಲಿ ಥೀಟಾ ಅಂದ್ರೆ ಎಷ್ಟದ್ರಿ? ಥೀಟಾ ಅಂತಂದ್ರೆ 150 ಡಿಗ್ರಿ ಅದ, 150 ಬಾಗ್ಲೆ 360. ಓಕೆ, ಇದನ್ನ ನೀಟಾಗಿ ಬರೋಣ. 150 ಬಾಗ್ಲೆ 360, ಪೈ ಅಂದ್ರೆ 22 ಬಾಗ್ಲೆ 7, ರೇಡಿಯಸ್ ಅಂದ್ರೆ ಏನ್ರಿ 21 ಇಂಟು 21. ರೇಡಿಯಸ್ 21 ಅಂತ ಡೈರೆಕ್ಟ್ ಆಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಓಕೆ ರೈಟ್. 7 ಒಂದ್ಲೆ 7, 7 3 21, ಸೊನ್ನೆಗೆ 0 ಹೋಯ್ತು, 3 ಒಂದ್ಲೆ 3, 3 ಒಂದ್ಲೆ 3, 3 ಎರಡ್ಲೆ 6. ನಂತರ 3 4 12, 3 5 15. ಓಕೆ, ಮತ್ತೆ ಕ್ಯಾನ್ಸಲ್ ಆಗತ್ತಾ? ಆಗಲ್ಲ ರೀ, ಇಷ್ಟೇ ಇದಿರೋದು. ಓಕೆ ಆಗತ್ರಿ, 2 ಎರಡ್ಲೆ 4, 2 11 22. ಓಕೆ, ನಂತರ ಇಲ್ಲಿ 21 11 231, 231 5 231 ಎಷ್ಟು ಬರ್ತೀರಿ? 23 5 115, 1155 ಬರ್ತೈತಿ, 1155 ಬರ್ತೈತಿ. ಓಕೆ, 1155 ಡಿವೈಡೆಡ್ ಬೈ 2, 2 ಒಂದ್ಲೆ 2, 2 5 10, 1 ಉಳಿತು 15 ಆಯ್ತು, 2 7 14, 1 ಉಳಿತು 15 ಆಯ್ತು, 2 7 14, 1 ಉಳಿತು, ಪಾಯಿಂಟ್ ಕೊಟ್ಟು 0 ತಗೋತೀವಿ, 50 ಆಯ್ತು, 2 5 10. ಅಂದ್ರೆ ಎಷ್ಟು ಬರ್ತೀರಿ ಉತ್ತರ? 577.5 ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿದೆ. ಓಕೆ, ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಸರ್ಕಲ್ಸ್ ಮತ್ತು ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಟಾಪಿಕ್ ಮೇಲೆ ಇರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಆಗಿದ್ವು. ದಟ್ ಇದ್ರೊಳಗೆ ನಾ ಎಲ್ಲ ಸಾಲ್ವ್ ಮಾಡಿದೀನಿ ಅಂತ ಅನ್ಕೋತೀನಿ. ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಬೇರೆ ಡೌಟ್ಸ್ ಇದ್ವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತತಿ. ಓಕೆ ರೈಟ್. ಸೊ ಚೆನ್ನಾಗಿ ಓದ್ಕೊಡ್ರಿ, ಹೆಚ್ಚು ಮಾರ್ಕ್ಸ್ ತಗೊಂಡು ಏನಪ್ಪಾ ಅಂದ್ರೆ ಈ ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡ್ರಿ ಅಂತ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.